So welcome to the next the chapter that is determinants. Okay, na? So in the last class we had discussed about the matrices chapter, right? Matrices chapter ಮೇಲೆ ನಾವು ಥಿಯರಿ ನೋಡ್ತೀವಿ, ಅದ್ರ ಮೇಲೆ ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ ನೋಡ್ತೀವಿ ಲೆವೆಲ್ 1 ಲೆವೆಲ್ 2. ಅದೇ ರೀತಿಯಾಗಿ ಸೊ ವಿಲ್ ಮೂವ್ ಆನ್ ಟು ದಿ ಡಿಟರ್ಮಿನೆಂಟ್ಸ್ ಚಾಪ್ಟರ್, right? So in the last class we also discussed about the theory concept about the determinants. ಸೊ ಆ ಥಿಯರಿಯಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತವೆ ಅದನ್ನೆಲ್ಲ ನಾವೆಲ್ಲ ಇನ್ ಡಿಟೇಲ್ ಆಗಿ ನೋಡಿದ್ದೀವಿ ಅಲ್ವಾ. ಸೊ ನಾವು ವಿಲ್ ಮೂವ್ ಆನ್ ಟು ದಿ ಕಾಂಪಿಟೇಟಿವ್ ಪಾರ್ಟ್ ಆಫ್ ದಿಸ್ ಡಿಟರ್ಮಿನೆಂಟ್ ಚಾಪ್ಟರ್. ಓಕೆನಾ? ಹಾಗಾದ್ರೆ ಸೊ ನಾವು KCT ಪೇಪರ್ ನ ಅನಲೈಸ್ ಮಾಡಿದ್ರೆ ಸೊ ಇಲ್ಲಿಂದ 2014 ಇಂದ 2023 ವರೆಗೂ ನಾವು ಅನಲೈಸ್ ಮಾಡಿದ್ರೆ ಸೊ ನಮಗೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾ ಹೋಗಿದ್ದಾರೆ. ಸೊ 2014 ಅಲ್ಲಿ ನೋಡಿ, ಸೊ ನಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 4 ಕ್ವಶನ್ಸ್ ಬಂದಿದ್ದಾವೆ. 2015 ನಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 5 ಕ್ವಶನ್ಸ್ ಬರ್ತಾ ಹೋಗ್ತಿದ್ದಾವೆ. ಅಗೇನ್ ಸೊ 2016 ನಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ. ಸೊ 2017 ನಲ್ಲಿ ನೋಡಿದ್ರೆ 5 ಕ್ವಶನ್ಸ್ ಕೇಳಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ 2018 ನಲ್ಲಿ ನೋಡಿದ್ರೆ 4 ಕ್ವಶನ್. ನೆಕ್ಸ್ಟ್ 2019 ನಲ್ಲಿ ನೋಡಿದ್ರೆ 3 ಕ್ವಶನ್ಸ್. ಸೊ 2020 ಅಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? 3 ಕ್ವಶನ್ಸ್ ಕೇಳಿದರೆ. ಅಗೇನ್ 2021 ಅಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? 3 ಕ್ವಶನ್ಸ್ ಕೇಳಿದರೆ. ಸೊ 2022 ಅಲ್ಲಿ ನಾವು ಎಷ್ಟು ಕೇಳಿದರೆ? 4 ಕ್ವಶನ್ಸ್ ಕೇಳಿದರೆ. ಸೊ 2023 ಅಲ್ಲಿ ಕೂಡ ನಮಗೆ ಎಷ್ಟು ಕೇಳಿದರೆ? 5 ಕ್ವಶನ್ಸ್ ಕೇಳಿದರೆ. ಹಾಗಾದ್ರೆ ಸೊ ಈ ಇಯರ್ ಅಲ್ಲಿ ಸೊ ಮೇ ಬಿ ನಮಗೆ 3 ಕ್ವಶನ್ಸ್ ಆದ್ರೂ ಬರಬಹುದು, ಆರ್ 4 ಕ್ವಶನ್ಸ್ ಆದ್ರೂ ಬರಬಹುದು, ಅಥವಾ 5 ಕ್ವಶನ್ಸ್ ಆದ್ರೂ ಬರಬಹುದು. ಆಲ್ರೆಡಿ ಲಾಸ್ಟ್ ಇಯರ್ ನಾವು ನೋಡಿದ್ವಿ, ಆಲ್ರೆಡಿ ಎಷ್ಟು ಬಂದಿದ್ದೇವೆ? 5 ಕ್ವಶನ್ಸ್ ಬಂದಿದ್ದೇವೆ ಅಂದ್ರೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾಪ್ಟರ್ 3 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ ಕೇಸ್ ಲಕ್ಕಿ ಇದ್ರೆ ನಮಗೆ ಎಷ್ಟು ಕ್ವಶನ್ಸ್ ಬರಬಹುದು? 4 ಕ್ವಶನ್ಸ್ ಆದ್ರೂ ಬರಬಹುದು. ಇನ್ನು ಲಕ್ಕಿ ಇದ್ರೆ ಸೊ 5 ಕ್ವಶನ್ಸ್ ಕೂಡ ಈ ಚಾಪ್ಟರ್ ಇಂದಾನೆ ಬರಬಹುದು, ಹೌದಲ್ವಾ? ಹಾಗಾದ್ರೆ ಈ ಚಾಪ್ಟರ್ ಇಂದ ನಾವೇನೇನ್ ಅಂತಂದ್ರೆ ಟಾಪಿಕ್ಸ್ ಯಾವ್ಯಾವು? ಸೊ ಎವಲ್ಯೂಷನ್ ಆಫ್ ಇದೆ ಡಿಟರ್ಮಿನೆಂಟ್ಸ್ ನಾವು ನೋಡಿದ್ವಿ ಆಲ್ರೆಡಿ. ಥಿಯರಿ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ವಿ ಹೇಗೆ ನಾವು ಸೊ ಫಸ್ಟ್ ಆರ್ಡರ್ ಡಿಟರ್ಮಿನೆಂಟ್ಸ್ ಅನ್ನ, ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸ್ ಅನ್ನ, ಅಗೇನ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಅನ್ನ ಹೇಗೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡುದು ಅನ್ನೋದನ್ನ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಒನ್ ಯಾವುದು? ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ನೋಡಿ, ಈ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅಂದ್ರೆ ದಟ್ ಇಸ್ ಟಾಪಿಕ್ 2 ಅನ್ನೋದು ಸೊ ನಿಮಗೆ KCET ಗೆ ಇರಲ್ಲ, ಏನೋ. ಸೊ KCET ಗೆ ಸೊ ನಿಮಗೆ ಈ ಟಾಪಿಕ್ ಇರಲ್ಲ. ಸೊ ಇದು ಯಾವ ಟಾಪಿಕ್ ಇರ್ತದಪ್ಪ ಅಂದ್ರೆ ಸೊ JEE ಗೆ ನಿಮಗೆ ಸೊ ಈ ಟಾಪಿಕ್ ಇದ್ದೇ ಇರ್ತದೆ. ಯಾವುದು? ಟಾಪಿಕ್ 2, ದಟ್ ಇಸ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಸೊ ಇದು ನಿಮಗೆ ಸೊ KCET ಗೆ ಸೊ ನಿಮಗೆ ಇರಲ್ಲ. ಅಗೇನ್ ಇದು ನಿಮಗೆ ಥಿಯರಿ ಸಿಲೆಬಸ್ ಅಲ್ಲೂ ಕೂಡ ಇಲ್ಲ, ಹೌದಲ್ವಾ? ಬಟ್ ಈ ಟಾಪಿಕ್ ನಿಮಗೆ ಸೊ ಎಲ್ಲಿ ಕೇಳ್ತಾರಪ್ಪ ಅಂದ್ರೆ JEE ಮೇನ್ಸ್ ಅಂಡ್ ಅಡ್ವಾನ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಮೂರನೇ ಟಾಪಿಕ್ ಯಾವ್ದು ಡಿಸ್ಕಸ್ ಮಾಡೋಣ? ಅಡ್ಜಾಯಿಂಟ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಅಗೇನ್ ಟಾಪಿಕ್ 4 ಅಲ್ಲಿ ನೋಡ್ತಾ ಹೋಗ್ತೀವಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಫಿಫ್ತ್ ಪ್ರಾಪರ್ಟಿ ನೋಡಿ. ಸೊ ಫಿಫ್ತ್ ಪ್ರಾಪರ್ಟಿ ಅನ್ನೋದು ನಮಗೆ ಥಿಯರಿ ಕಾನ್ಸೆಪ್ಟ್ ಅಲ್ಲಿ ಇಲ್ಲ, ಬಟ್ ಈ ಕಾನ್ಸೆಪ್ಟ್ ಇಂದ ನಾವೇನ್ ಮಾಡಬಹುದಪ್ಪ ಅಂದ್ರೆ ಸೊ ಈಕ್ವೇಶನ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು ಕೊಟ್ಟಿರುವಂತಹ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳಿಗೆ. ಸೊ ಏನಪ್ಪಾ ಅಂದ್ರೆ ಸೊ ಪ್ರಾಪರ್ಟೀಸ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಸ್ ಅಂಡ್ ರೂಟ್ಸ್ ಅಂಡ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಹೇಳಿ ಬರ್ತಾ ಹೋಗ್ತದೆ. ಸೊ ಇದು ನಿಮಗೆ ಸೊ CET ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಅಗೇನ್ ಇಲ್ಲಿ ಹೆಲ್ಪ್ ಆಗುತ್ತೆ, JEE ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಟಾಪಿಕ್ 6 ಸೊ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಸೊ ನಮಗಿದು ಸೊ ನಮ್ಮ ಥಿಯರಿ ನೋಡಿದ್ರೆ 5 ಮಾರ್ಕ್ಸ್ ಒಂದು ಕ್ವಶನ್ ಅಂತ ಫಿಕ್ಸ್ ಇದ್ದೇ ಇರ್ತದೆ. ಅಗೇನ್ ಇಲ್ಲಿ ಏನ್ ಮಾಡಬಹುದು? ಒಂದು ಕ್ವಶನ್ ಈ ಟಾಪಿಕ್ ಇಂದ ಕೇಳಬಹುದು. ಓಕೆನಾ? ನೆಕ್ಸ್ಟ್ ಟಾಪಿಕ್ 7 ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಇನ್ ದ ಜಾಮೆಟ್ರಿ. ಹಾಗಾದ್ರೆ ಸೊ ವಾಟ್ ಇಸ್ ದ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್? ಸೊ ನಾವು ಆಲ್ರೆಡಿ ನೋಡಿದೀವಿ. ಸೊ ಏನು? ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ನ ಫೈಂಡ್ ಮಾಡ್ಕೊಳ್ಳೋದು, ಹೌದಲ್ವಾ? ಏರಿಯಾ ಆಫ್ ಎ ಟ್ರಯಾಂಗಲ್ ನ ಫೈಂಡ್ ಮಾಡ್ಕೊಳ್ಳೋದು ಇಟ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ದ ಡಿಟರ್ಮಿನೆಂಟ್ ಆಗ್ತಾ ಹೋಗ್ತದೆ. ಓಕೆನಾ? ಸೊ ಇಷ್ಟು ಕಾನ್ಸೆಪ್ಟ್ ನಾವು ಏನ್ ಮಾಡ್ತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀವಿ, ಹೌದಲ್ವಾ? ರೈಟ್. ಹಾಗಾದ್ರೆ ಫಸ್ಟ್ ಒನ್ ಡಿಟರ್ಮಿನೆಂಟ್ಸ್ ಅಂದ್ರೆ ಏನು? ನಾವು ಥಿಯರಿ ಕ್ಲಾಸ್ ಅಲ್ಲಿ ಆಲ್ರೆಡಿ ನೋಡಿದೀವಿ. ಸೊ ಡಿಟರ್ಮಿನೆಂಟ್ ಅಂದ್ರೆ ಏನಪ್ಪಾ? ಎ ಸ್ಕೇಲಾರ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ಎ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಎ ಡಿಟರ್ಮಿನೆಂಟ್ ಅಂತ ಹೇಳಿದ್ವಿ. ಅಥವಾ ಇದನ್ನ ಇಟ್ ಕ್ಯಾನ್ ಆಲ್ಸೋ ಬಿ ಡಿಟರ್ನ್ ಆಸ್. ಸೊ ಯಾವ ರೀತಿ ಡಿಫೈನ್ ಮಾಡಬಹುದಪ್ಪ ಅಂದ್ರೆ ಸೊ ಇಫ್ M is a set of all square matrices. ಸೊ M ಅನ್ನೋದು ಏನಾಗಿದೆ? ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಲ್ ದಿ ಸ್ಕ್ವೇರ್ ಮ್ಯಾಟ್ರಿಸಸ್ ಅಂಡ್ K is the set of all numbers. ಆ ನಂಬರ್ಸ್ ಮೇಲೆ ಏನಾಗಬಹುದು? ರಿಯಲ್ ನಂಬರ್ಸ್ ಆದ್ರೂ ಆಗಬಹುದು ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಆದ್ರೂ ಹಾಕಬಹುದು. ಅಂಡ್ F is a function. ಸೊ ಎಲ್ಲಿಂದ ಇಲ್ಲಿ ಡಿಫೈನ್ ಆಗಿದೆ? ಸೊ M to K ಆಗಿದೆ. M ಅನ್ನೋದೇನು? ಸೆಟ್ ಆಫ್ ಆಲ್ ದಿ ಸ್ಕ್ವೇರ್ ಮ್ಯಾಟ್ರಿಸಸ್.
ಸೊ ಈಸ್ ಡಿಫೈನ್ಡ್ ಬೈ ಯಾವ ರೀತಿ ಡಿಫೈನ್ ಮಾಡ್ತೀವಿ ಎಫ್ ಆಫ್ ಎ ಇಸ್ ಈಕ್ವಲ್ಸ್ ಟು ಕೆ ಆಗುತ್ತೆ ವೇರ್ ಎ ಬಿಲಾಂಗ್ಸ್ ಟು ದ ಮ್ಯಾಟ್ರಿಕ್ಸ್ ಎಂ ಆಗಿರ್ತದೆ. ಅಂದ್ರೆ ನಾವು ಇನ್ಪುಟ್ ಏನಾದ್ರೂ ಒಂದು ಮ್ಯಾಟ್ರಿಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ಪುಟ್ ನಾವು ಮ್ಯಾಟ್ರಿಕ್ಸ್ ಅನ್ನ ತಗೊಂಡಾಗ ನಮಗೆ ಏನು ಬರ್ತಾ ಹೋಗ್ತದೆ ಒಂದು ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಸೊ ವೇರ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎಂ ಅಂಡ್ ಕೆ ಬಿಲಾಂಗ್ಸ್ ಟು ಕೆ ದೆನ್ ಎಫ್ ಆಫ್ ಎ ಈಸ್ ಕಾಲ್ಡ್ ದಿ ಡಿಟರ್ಮಿನೆಂಟ್. ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ ಥಿಯರಿ ಕ್ಲಾಸ್ ಅಲ್ಲಿ ಎ ಸ್ಕೇಲಾರ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹೌದಲ್ವಾ ನೋಡಿ ನಾವು ಇನ್ಪುಟ್ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಾಗ ಔಟ್ಪುಟ್ ನಮಗೆ ಏನ್ ಬರ್ತಾ ಹೋಗ್ತದೆ ಒಂದು ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಹಾಗಾಗಿ ಅದನ್ನ ನಾವ್ ಎಂತ ಕರಿತೀವಿ ಡಿಟರ್ಮಿನೆಂಟ್ ಆಫ್ ದಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಡಿಟರ್ಮಿನೆಂಟ್ ಯಾವ ರೀತಿ ಡಿನೋಟ್ ಮಾಡ್ತೀವಿ ಐದರ್ ಲೈಕ್ ದಿಸ್ ಆರ್ ಡೆಟ್ ಆಫ್ ಎ ಆರ್ ದಿಸ್ ಡೆಲ್ಟಾ. ಹೌದಲ್ವಾ ಈ ಮೂರು ಸಿಂಬಲ್ ಇಂದ ನಾವೇನ್ ಮಾಡ್ತಾ ಹೋಗ್ತೀವಿ ಡಿಟರ್ಮಿನೆಂಟ್ ಅನ್ನ ಸೊ ಡಿನೋಟ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ನೆನಪಿರ್ಬೇಕು ಸೊ ಡಿಟರ್ಮಿನೆಂಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ ಆಸ್ ಫ್ರಮ್ ದ ಫಂಕ್ಷನ್. ಸೊ ಇಟ್ ಇಸ್ ಎ ಮ್ಯಾಪಿಂಗ್ ಫ್ರಮ್ ವೇರ್ ಟು ವೇರ್ ಎಂ ಟು ಕೆ ವೇರ್ ಎಂ is a set of all the square matrices where k is any real numbers or it may be a complex numbers ಆಗಿರಬಹುದು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಏನಾಗಿರ್ತದೆ ಡಿಟರ್ಮಿನೆಂಟ್ಸ್ ಅಂತ ನಾವೇನ್ ಮಾಡ್ಬೋದು ಡಿಟರ್ಮಿನೆಂಟ್ಸ್ ಕೂಡ ನಾವು ಸೊ ಫಂಕ್ಷನ್ ರೀತಿಯಲ್ಲಿ ನಾವು ಏನ್ ಮಾಡ್ತಾ ಹೋಗ್ಬೋದು ನೋಡ್ತಾ ಹೋಗಬಹುದು ಅನ್ನೋದು ಇಲ್ಲಿ ಬಂದ ಗೊತ್ತಾಗುತ್ತೆ ಈ ಡೆಫಿನೇಷನ್ ಇಂದ. ಓಕೆನಾ ಸೊ ನೆಕ್ಸ್ಟ್ ಹಾಗಾದ್ರೆ ನಮಗೆ ಗೊತ್ತಿದೆ ಸೊ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ಈಗಿನಾಗ ಸೊ ಸಿನಾಪ್ಸಿಸ್ ನೋಡ್ತಾ ಹೋಗೋಣ. ಸೊ ಕೆಲವೊಂದು ಶಾರ್ಟ್ ಕಟ್ ಮೆಥಡ್ಸ್ ಹೇಳ್ತಾ ಹೋಗ್ತೀನಿ. ಸೊ ಶಾರ್ಟ್ ಕಟ್ ಮೆಥಡ್ಸ್ ಎಲ್ಲಾ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡಿದಾದ್ಮೇಲೆ ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ಓಕೆನಾ ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಸೊ ನಮಗೆ 2x2 ಮ್ಯಾಟ್ರಿಕ್ಸ್ ನಾವು ಯಾವ ರೀತಿಯಾಗಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಗೆ ಜಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಗೊತ್ತಿದೆ ಸೊ ಅನ್ಲೈಕ್ ಎ ಮ್ಯಾಟ್ರಿಕ್ಸ್ ಸೊ ಡಿಟರ್ಮಿನೆಂಟ್ ಈಸ್ ನಾಟ್ ಎ ಜಸ್ಟ್ ಟೇಬಲ್ ಆಫ್ ನ್ಯೂಮರಿಕಲ್ ಡಾಟಾ. ಹೌದಲ್ವಾ ನಮಗೆ ಮ್ಯಾಟ್ರಿಕ್ಸ್ ಅಲ್ಲಿ ಹೆಂಗಿತ್ತು ಜಸ್ಟ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ನಂಬರ್ಸ್ ಇತ್ತು 1 2 3 4 ಈ ರೀತಿಯಾಗಿತ್ತು. ಬಟ್ ಇಲ್ಲಿ ಡಿಟರ್ಮಿನೆಂಟ್ ಅನ್ನೋದು ಏನದ ಹೇಳ್ತಾರಪ್ಪ ಅಂದ್ರೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಎ ಟೇಬಲ್ ಆಫ್ ನ್ಯೂಮರಿಕಲ್ ಡಾಟಾ ಅಂತ ಹೇಳ್ತಾರೆ ಬಟ್ ದ ಶಾರ್ಟ್ ಹ್ಯಾಂಡ್ ವೇ ಆಫ್ ರಿಟರ್ನಿಂಗ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಸೊ whose value can be computed when the value of terms or elements are no. ಅಂದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಸೊ ನಾವು ಒಂದು ಸ್ಕೇಲಾರ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಜಸ್ಟ್ ಏನ್ ಮಾಡ್ತಾ ಹೋಗ್ತಿದ್ವಿ ಈ ರೀತಿಯ ನಂಬರ್ಸ್ ಅನ್ನ ಅಥವಾ ಫಂಕ್ಷನ್ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಬಟ್ ಡಿಟರ್ಮಿನೆಂಟ್ ಅಂದ್ರೆ ಏನಪ್ಪಾ ಆ ಮ್ಯಾಟ್ರಿಕ್ಸ್ ಗೆ ನಮಗೆ ಒಂದು ಸ್ಕೇಲಾರ್ ವ್ಯಾಲ್ಯೂ ಅಸೋಸಿಯೇಟಿವ್ ಆಗಿರ್ತದೆ. ಆ ಸ್ಕೇಲಾರ್ ವ್ಯಾಲ್ಯೂನ ನಾವು ಎಂತ ಕರಿತೀವಿ ಡಿಟರ್ಮಿನೆಂಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ 2x2 ಮ್ಯಾಟ್ರಿಕ್ಸ್ ನಾವು ಡಿಟರ್ಮಿನೆಂಟ್ ಹೇಗೆ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಸೊ a1 ಇಂಟು b2 a1 ಇಂಟು b2 ಸೊ ನಾವೇನ್ ಮಾಡ್ಬೇಕು ಮೈನಸ್ ನೆಕ್ಸ್ಟ್ ಏನಾಗುತ್ತೆ a2 ಇಂಟು b1 ಸೊ a2 b1 ಆಗುತ್ತೆ. This is the expansion of 2x2 matrices. Next 3x3 matrices. So 3x3 matrices ನಾವು ಹೆಂಗ್ ಮಾಡ್ಕೋಬಹುದು ಸೊ ಇಲ್ಲೇನಿದೆ a1 b1 c1 ಇದೆ a2 b2 c2 ಇದೆ a3 b3 c3 ಇದೆ. ನಮಗೆ ಗೊತ್ತಿದೆ ನಾವು ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಏನ್ ಮಾಡ್ಕೊಂತೀವಿ ಸೈನ್ ಅನ್ನ ಚೇಂಜ್ ಮಾಡ್ಕೊಂತೀವಿ. ದಿಸ್ ಇಸ್ ಅ ಪ್ಲಸ್ ಮೈನಸ್ ಪ್ಲಸ್ ಅಂತ ಹೇಳಿ ಹೌದಲ್ವಾ. ಹಾಗಾದ್ರೆ ಸೊ a1 ಆಫ್ ನಮಗೆ ಏನ್ ಬರ್ತಾ ಹೋಗ್ತದೆ ಸೊ ಈ ರೋ ಮತ್ತೆ ಈ ಕಾಲಮ್ ನ ನಾವು ಏನ್ ಮಾಡೋದು ಕ್ಲೋಸ್ ಮಾಡ್ಕೊಂಡಾಗ ಸೊ b2 c2 b3 c3 ಬರುತ್ತೆ ದಟ್ ಇಸ್ b2 c2 b3 c3. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಈ ಮೈನಸ್ ಅನ್ನ b1 ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಮೈನಸ್ b1 ಆಫ್ ಏನಾಗುತ್ತೆ ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅನ್ನು ಕ್ಲೋಸ್ ಮಾಡಿದಾಗ a2 c2 a3 c3 ಬರುತ್ತೆ ದಟ್ ಇಸ್ a2 c2 a3 c3. ನೆಕ್ಸ್ಟ್ ಪ್ಲಸ್ ಸೊ ಲಾಸ್ಟ್ ಒನ್ c1 ಅಂತ ಬರ್ಕೊಂಡ್ರೆ ನಾವು ಅಗೇನ್ ಏನ್ ಮಾಡ್ತಾ ಹೋಗ್ಬೇಕು ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಅನ್ನು ಡಿಲೀಟ್ ಮಾಡಿದಾಗ a2 b2 a3 b3 ಬರ್ತಾ ಹೋಗ್ತದೆ. So this is the expansion of 3x3 matrix. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸರ್ ಫಸ್ಟ್ ರೋ ಇಂದಾನೆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಬೇಕಾ ಅಂತ ಏನಾದ್ರೂ ರೆಸ್ಟ್ರಿಕ್ಷನ್ ಇದೆಯಾ ನೋ ವೇ. ಸೊ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಇಲ್ಲ ನಾವು ಡಿಟರ್ಮಿನೆಂಟ್ ನ ಫಸ್ಟ್ ರೋ ಇಂದಾನೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿ. ಸೊ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಎನಿ ರೋ ಆರ್ ಎನಿ ಕಾಲಮ್. ಓಕೆ ನಮಗೆ ಸೊ ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕಪ್ಪ ಅಂತಂದ್ರಿಗಿನ ಸೊ ಎಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋ ಇರ್ತವೋ ಆ ರೆಸ್ಪೆಕ್ಟಿವ್ ರೋ ಮತ್ತೆ ಕಾಲಮ್ ಇಂದ ನೀವೇನ್ ಮಾಡ್ತಾ ಹೋಗಿ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ. ಓಕೆನಾ ರೈಟ್. ಸೊ ವಿಲ್ ಮೂವ್ ಆನ್ ಟು ದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಸೊ ಈ ಟಾಪಿಕ್ ನಿಮಗೆ ಥಿಯರಿ ಸಿಲೆಬಸ್ ಸಿಗಿಲ್ಲ ಅಗೇನ್ KCET ಕೂಡ ಈ ಟಾಪಿಕ್ ಅನ್ನ ಕೇಳಲ್ಲ ಬಟ್ ಈ ಟಾಪಿಕ್ ನಿಮಗೆ ಎಲ್ಲಿ ಕೇಳ್ತಾರಪ್ಪ ಅಂದ್ರೆ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಅಲ್ಲಿ ಕೇಳ್ತಾರೆ ಗೊತ್ತಿಲ್ವಾ. ಸೊ ಬಹಳ ಇಂಪಾರ್ಟೆಂಟ್ ರೈಟ್. ಹಾಗಾದ್ರೆ ಮೂವ್ ಆನ್ ದ ಫಸ್ಟ್ ಪ್ರಾಪರ್ಟಿ ದ ಪ್ರಾಪರ್ಟಿ 1 ಏನ್ ಹೇಳ್ತದೆ the value of the determinants remains unchanged. ಹೇಳ್ತಿದ್ದಾರೆ the value of the determinants remains unchanged if the rows and columns are interchanged ಅಂತ ಹೇಳ್ತಿದ್ದಾರೆ.
ಏನಪ್ಪಾ, ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ಸ್ ರಿಮೈನ್ಸ್ ಅನ್ಚೇಂಜ್. ಅಂದ್ರೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಯಾವಾಗ? ಇಫ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ನಾವ್ ಇನ್ ಕೇಸ್ ಏನಾದ್ರೂ ಕೊಟ್ಟಿರುವಂತಹ ಡಿಟರ್ಮಿನೆಂಟ್ಸ್ ಅಲ್ಲಿ ನಾವೇನಾದ್ರೂ ರೋಸ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ, ನಾವು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಕೂಡ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಲ್ಲ, ಚೇಂಜ್ ಆಗಲ್ಲ. ಹಾಗಾದ್ರೆ ಸೊ ಲೆಟ್ ಅಸ್ ಸಿ. ಸೊ ಡಿ ಅನ್ನೋದೊಂದು ನಾನು ಡಿಟರ್ಮಿನೆಂಟ್ ತಗೊಳ್ತೀನಿ. ಸೊ ಹಿಂಗಿದೆ A1 B1 C1 A2 B2 C2 A3 B3 C3 ಇದೆ, ಹೌದಲ್ವಾ? ಸೊ ನಾನು ಏನ್ ಮಾಡ್ತಾ ಹೋಗ್ತಿದ್ದೀನಿ ಇಲ್ಲಿ ನೋಡಿ ಈಗ. ಸೊ ಸೊ ಎಲ್ಲಾ ರೋಸ್ ಅನ್ನು ನಾನು ಏನ್ ಮಾಡ್ತಾ ಹೋಗ್ತೀನಿ ಈಗ, ಇಲ್ಲಿ ಎಲ್ಲಾ ಕಾಲಮ್ಸ್ ಅನ್ನ ರೋ ಆಗಿ ಬರಿತಾ ಹೋಗ್ತೀನಿ, ಅಲ್ವಾ? ಸೊ ಫಸ್ಟ್ ಕಾಲಮ್ ಇದೆ A1 B2 B3 ಇದೆ. ಸೊ ನಾನು ಏನ್ ಮಾಡ್ತೀನಿ, ರೋ ಅಲ್ಲಿ ಬರೆದೆ A1 A2 A3 ಬರುತ್ತೆ. ಸೊ ಅಗೇನ್ B1 B2 B3 ರೋ ಅಲ್ಲಿ ಬರುತ್ತೆ, C1 C2 C3 ನ ರೋ ಅಲ್ಲಿ ಬರುತ್ತೆ. ಬಟ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕೂಡ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ದ ಪ್ರಾಪರ್ಟಿ 1. ದೆನ್ ಸೊ D ಡ್ಯಾಶ್ ಇಸ್ ಈಕ್ವಲ್ಸ್ ನಾವೇಂತ ಹೇಳ್ಬಹುದು, D ಅಂತ ಹೇಳ್ಬಹುದು. ಸೊ ಅಂಡ್ ಸೊ here D and D dash are transpose of each other. Note, since the determinant remains unchanged when the rows and columns are interchanged, it is obviously that any theorem which is true for rows must also be true for columns. So rows ಗೆ ಅಷ್ಟೇ ಅಲ್ಲ, ಸೊ ಕಾಲಮ್ಸ್ ಕೂಡ ಏನಾಗ್ತಾ ಹೋಗ್ತದೆ, ಹೋಲ್ಡ್ಸ್ ಆಗ್ತಾ ಹೋಗ್ತದೆ. ನಾವೇನ್ ಮಾಡಿದ್ವಿ ಇಲ್ಲಿ, ಕಾಲಮ್ಸ್ ಎಲ್ಲದನ್ನ ರೋ ಬರಿತಾ ಹೋಗಿದ್ವಿ. ಬೇಕಾದ್ರೆ ರೋಸ್ ಎಲ್ಲದನ್ನ ಕಾಲಮ್ ಬರಿತಾ ಹೋಗಿ ಅವಾಗ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿ, ಆವಾಗ ಕೂಡ ಏನಾಗಲ್ಲ, ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಗೊತ್ತಲ್ವಾ? ನಾನು ಇನ್ನೊಮ್ಮೆ ಹೇಳ್ತಿದ್ದೀನಿ, ಪ್ರಾಪರ್ಟಿ 1. ಸೊ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಪ್ರಾಪರ್ಟಿ. ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ರಿಮೈನ್ಸ್ ಅನ್ಚೇಂಜ್ಡ್ ಇಫ್ ದ ರೋಸ್ ಅಂಡ್ ದ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ನಾವು ರೋಸ್ ಎಲ್ಲದನ್ನ ಕಾಲಮ್ಸ್ ಆಗಿ ಇಂಟರ್ಚೇಂಜ್ ಮಾಡಿದ್ರು, ಕಾಲಮ್ಸ್ ಎಲ್ಲದನ್ನ ರೋಸ್ ಆಗಿ ಇಂಟರ್ಚೇಂಜ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಓಕೆನಾ? ನೆಕ್ಸ್ಟ್ ಒನ್, ಪ್ರಾಪರ್ಟಿ 2. ಇಫ್ ಎನಿ ಟೂ ರೋಸ್ or columns of a determinant be interchanged. ಏನ್ ಹೇಳ್ತದೆ ಇಲ್ಲಿ, ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳ್ತದೆ, ಇಫ್ ಎನಿ ಟೂ ರೋಸ್ ಆರ್ ಮೇ ಬಿ ಕಾಲಮ್ಸ್, ಅದು ರೋಸ್ ಆದ್ರೂ ಆಗಿರಬಹುದು, ಕಾಲಮ್ಸ್ ಆದ್ರೂ ಇರಬಹುದು, ಆಫ್ ಎ ಡಿಟರ್ಮಿನೆಂಟ್ ಬಿ ಇಂಟರ್ಚೇಂಜ್ಡ್. ಸೊ ನಾವು ಎರಡು ರೋ ಅನ್ನೋದು ಎರಡು ಕಾಲಮ್ ನ ಇಂಟರ್ಚೇಂಜ್ ಮಾಡಿದಾಗ, ದೆನ್ ದ ಡಿಟರ್ಮಿನೆಂಟ್ ಈಸ್ unaltered in a numerical value but is changed in the sign only. ಅಂದ್ರೆ ಯಾವುದೇ ಕಾರಣಕ್ಕೂ ಏನಾಗಲ್ಲಪ್ಪ ಅಂದ್ರೆ ಅಲ್ಲಿರುವಂತ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂದ್ರೆ ಇಟ್ ಮೀನ್ಸ್ ನ್ಯೂಮರಿಕಲ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಬಟ್ ಏನ್ ಚೇಂಜ್ ಆಗತ್ತಪ್ಪ ಅಂದ್ರೆ ಸೈನ್ ಚೇಂಜ್ ಆಗುತ್ತೆ. ಲೆಟ್ D is equals ಅಂತ ತಗೊಳ್ಳೋಣ, A1 B1 C1 A2 B2 C2 A3 B3 C3 ಅಂತ ತಗೊಂಡಿದ್ದೀವಿ ಡಿಟರ್ಮಿನೆಂಟ್ ಅನ್ನ. ನಾನೇನ್ ಮಾಡ್ತೀನಿ ಅಂದ್ರೆ ಈಗ, ಸೊ ಇಂಟರ್ಚೇಂಜ್ ಮಾಡ್ತೀನಿ ಯಾವ್ದನ್ನ, ಸೊ R1 changes to R2, R2 changes to R1 ಮಾಡ್ತಾ ಹೋಗ್ತೀನಿ, ಹೌದಲ್ವಾ? ಈ ಎರಡು ರೋನ ಇಂಟರ್ಚೇಂಜ್ ಮಾಡ್ತೀನಿ. ಅದನ್ನ ನಾವು ಹೆಂಗ್ ಬರೀಬಹುದು ಮ್ಯಾಥಮೆಟಿಕಲಿ, R1 changes to, ಸೊ ಇನ್ನೊಮ್ಮೆ ಬರಿತೀನಿ ಇಲ್ಲಿ, R1 changes to R2, ಅಗೇನ್ R2 changes to ಹೋಗುತ್ತೆ, R1 ಗೆ ಹೋಗ್ತದೆ. ನಾನು ಏನ್ ಮಾಡ್ತೀನಿ, ಇವೆರಡು ರೋ ಅನ್ನ ಇಂಟರ್ಚೇಂಜ್ ಮಾಡಿದೀನಿ. ಸೊ ಇಂಟರ್ಚೇಂಜ್ ಮಾಡಿದಾಗ ಸೊ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಏನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಸೊ ಡಿ ಇದ್ದು ಏನಾಯ್ತು, ಮೈನಸ್ ಡಿ ಆಗತ್ತೆ. ಸೊ ಏನಪ್ಪಾ ಇಲ್ಲಿ, ಇಫ್ ಎನಿ ಟೂ ರೋಸ್, ನಾವು ರೋಸ್ ಅನ್ನಾದ್ರೂ ಎರಡು ರೋಸ್ ಅನ್ನಾದ್ರೂ ನಾವು ಚೇಂಜ್ ಮಾಡಬಹುದು, ಇಂಟರ್ಚೇಂಜ್ ಮಾಡಬಹುದು, ಅಥವಾ ಕಾಲಮ್ಸ್ ಅದ್ರ ಎರಡು ಕಾಲಮ್ಸ್ ನಾವು ಇನ್ ಕೇಸ್ ಇಂಟರ್ಚೇಂಜ್ ಮಾಡಿದ್ರೆ, ಸೊ ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಟ್ ಚೇಂಜ್ ಆಗೋದು ಏನ ಚೇಂಜ್ ಆಗತ್ತಪ್ಪ ಅಂದ್ರೆ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಏನಾಗುತ್ತೆ, ಪ್ಲಸ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಾಪರ್ಟಿ 3. ಸೊ ಇಫ್ ಎ ಡಿಟರ್ಮಿನೆಂಟ್ ಹ್ಯಾಸ್ ಟೂ ರೋಸ್ ಆರ್ ಐಡೆಂಟಿಕಲ್. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಏನ್ ಹೇಳ್ತಾರೆ, ಇಫ್ ಎ ಡಿಟರ್ಮಿನೆಂಟ್ ಹ್ಯಾಸ್ ಟೂ ರೋಸ್ ಐಡೆಂಟಿಕಲ್. ಐಡೆಂಟಿಕಲ್ ಅಂದ್ರೆ ಏನು, ಸೇಮ್ ಆಗಿರ್ಬೇಕು. ಸೊ ಇನ್ ಕೇಸ್ ಏನಾದ್ರೂ ಎರಡು ರೋ ಅಥವಾ ಎರಡು ಕಾಲಮ್ ಏನಾದ್ರೂ ಐಡೆಂಟಿಕಲ್ ಆಗಿದ್ರೆ, ದೆನ್ ಇಟ್ಸ್ ವ್ಯಾಲ್ಯೂ ಈಸ್ 0 ಅಂತ ಹೇಳ್ತಿದ್ದಾರೆ. ಸೊ ಪ್ರಾಪರ್ಟಿ 3 ಏನ್ ಹೇಳ್ತಾರೆ, ಸೊ ಏನ್ ಮಾಡೋಣ, A1 B1 C1 A2 B1 C1 A2 B2 C2 ನೋಡಿ ಏನಾಗಿದ್ದಾವೆ, ಎರಡು ರೋ ಏನಾಗಿದ್ದಾವೆ, ಐಡೆಂಟಿಕಲ್ ಆಗಿದ್ದಾವೆ, ಅಂದ್ರೆ ಸೇಮ್ ಇರಬೇಕು. ಸೇಮ್ ಇದ್ದಾಗ ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗತ್ತಪ್ಪ ಅಂದ್ರೆ 0 ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಾಪರ್ಟಿ 3. ಓಕೆನಾ? ನೆಕ್ಸ್ಟ್ ಒನ್, ಪ್ರಾಪರ್ಟಿ ನಂಬರ್ 4. ಏನ್ ಹೇಳ್ತದೆ ಪ್ರಾಪರ್ಟಿ ನಂಬರ್ 4 ಅಂತಂದ್ರೆ,
if all the elements of any row or a column be multiplied by the same number, then the value of the determinant is multiplied by that number ಅಂತ ಹೇಳ್ತಿದ್ದಾರೆ. ನಾವು ಯಾವುದೇ ಒಂದು ರೋ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗೂ ಅಥವಾ ಕಾಲಮ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ, ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ, ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ದಟ್ ನಂಬರ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಾವೇನ್ ತಗೊಳ್ಳೋಣ, A1 B1 C1 A2 B2 C2 A3 B3 C3 ಅನ್ನೋ ಒಂದು ಡಿಟರ್ಮಿನೆಂಟ್ ತಗೊಳ್ಳೋಣ. ನಾನೇನ್ ಮಾಡ್ತೀನಿ ಈಗ ಫಸ್ಟ್ ರೋಗೆ ಸೊ ಸಮ್ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಹೆಂಗೆ ಎ ಕೆ ಆಫ್ A1 ಕೆ ಆಫ್ B1 ಕೆ ಆಫ್ C1. ಸೊ ಏನ್ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡ್ಬೇಕಾ, ನೀವು ಯಾವ್ದಾದ್ರು ರೋಗಾದ್ರೂ ಮಲ್ಟಿಪ್ಲೈ ಮಾಡಿ, ಕಾಲಮ್ಗಾದ್ರೂ ಮಲ್ಟಿಪ್ಲೈ ಮಾಡಿ. Then, so ಹೇಳ್ತಾರೆ, then the value of the determinant is multiplied by that number ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವೇನ್ ಮಾಡ್ಬೋದು, ಈಗ ನಾವು ಕಾಮನ್ ತಕೊಂಡ್ರೆ ಸೊ ಏನಾಗುತ್ತೆ, D1 is equals to ಸೊ ಏನಾಗುತ್ತೆ K into D ಆಗತ್ತೆ. So this is the property number 4. Okay, next we'll move to the property number 5. If each of the element of any row or maybe a column can be expressed as sum of two terms, then the determinant can be expressed as the sum of the determinants ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಸೊ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡಿ, ಇನ್ನೊಮ್ಮೆ ಒತ್ತು ನೋಡಿದನ, ಇಫ್ ಈಚ್ ಎಲಿಮೆಂಟ್ ಆಫ್ ಎನಿ ರೋ ಆರ್ ಮೇ ಬಿ ಎ ಕಾಲಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ದಿ ಟೂ ನಂಬರ್ಸ್. ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಒಂದು ರೋನ ಅಥವಾ ಕಾಲಮ್ ಅನ್ನ ಸಮ್ ಆಫ್ ಟೂ ನಂಬರ್ಸ್ ಆಗಿ ಏನಾದ್ರು ಎಕ್ಸ್ಪ್ರೆಸ್ ಮಾಡಿದ್ರೆ, then the determinant can be expressed as the sum of the determinants ಅಂತೇಳಿ ನಾವೇನ್ ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ ರೀತಿಯಾಗಿ ಈಗ ನೋಡ್ಕೊಳ್ಳೋಣ. ಈಗ ಫಸ್ಟ್ ರೋ ಅಲ್ಲಿ ಏನಾಗಿದ್ದಾವೆ, ಸಮ್ ಆಫ್ ಟೂ ನಂಬರ್ಸ್ ಅಲ್ಲಿ ಇದಾವೆ. ಹೆಂಗಿದಾವೆ, A1 + X B1 + Y C1 + Z. ದಿಸ್ ಇಸ್ ಫಸ್ಟ್ ರೋ. ನೆಕ್ಸ್ಟ್ ಏನಾಗಿದೆ, A2 B2 C2 A3 B3 C3 ಅನ್ನೋ ಥರ್ಡ್ ರೋ ಅದಲ್ವಾ. ಸೊ ಹಾಗಾದ್ರೆ ಇದನ್ನ ಹೆಂಗ್ ಮಾಡ್ಕೋಬಹುದು, ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್ ಆಗಿ ಬರೀಬಹುದು. ಹೆಂಗೆ, ಸೊ A1 B1 C1 A2 B2 C2 A3 B3 C3 ಪ್ಲಸ್ ಏನ್ ಬರೀಬಹುದು, XYZ A2 B2 C2 A3 B3 C3 ಅಂತ ಬರೀಬಹುದು. ಅಂದ್ರೆ ಎಂತ ಬರೀತಿದ್ವಿ ಇಲ್ಲಿ, ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್ ಅಂತ ಹೇಳಿ ಬರ್ತಿದ್ವಿ. ಗೊತ್ತಿದೆ ಅಲ್ವಾ. ಇನ್ ಕೇಸ್ ಯಾವ್ದಾದ್ರು ಒಂದು ರೋ ಮತ್ತೆ ಒಂದು ಕಾಲಮ್ ಅಲ್ಲಿ ಏನಾದ್ರು ಸೊ ಎರಡು ಎಲಿಮೆಂಟ್ಸ್ ಏನಾದ್ರು ಸಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ರೆ, ಸಮ್ ಆಫ್ ದ ಟೂ ನಂಬರ್ಸ್ ಆಗಿದ್ರೆ, ಸೊ ಹಾಗಾದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಆ ಡಿಟರ್ಮಿನೆಂಟ್ ಕೂಡ ಸಮ್ ಆಫ್ ದ ಡಿಟರ್ಮಿನೆಂಟ್ಸ್ ಆಗಿ ಎರಡು ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ವಿತ್ ಅಡಿಷನ್ ಸಿಂಬಲ್. ಸೊ ದಿಸ್ ದ ಪ್ರಾಪರ್ಟಿ 5. ಸೊ ಪ್ರಾಪರ್ಟಿ 6 ನೋಡೋಣ. ಪ್ರಾಪರ್ಟಿ 6 ಏನೇಳುತ್ತೆ, the value of a determinant is not altered by adding to the elements of any row or maybe a column. The same multiplies of the corresponding elements of any other row ಅಂತ ಹೇಳ್ತಿದ್ದಾರೆ. ಓಕೆನಾ, ಇನ್ನೊಮ್ಮೆ ನೋಡಿ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ನಾಟ್ ಆಲ್ಟರ್ಡ್. ಯಾವುದೇ ಕಾರಣಕ್ಕೂ ಏನಾಗಲ್ಲ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜ್ ಆಗಲ್ಲ. ಯಾವಾಗ, ಬೈ ಆಡಿಂಗ್ ಟು ದಿ ಎಲಿಮೆಂಟ್ಸ್ ಆಫ್ ಎನಿ ರೋ. ನಾವೇನ್ ಮಾಡ್ಬೋದು, ಯಾವ್ದಾದ್ರು ಸೊ ಒಂದು ರೋನ ಎಲಿಮೆಂಟ್ಸ್ ನಾವು ಆಡ್ ಮಾಡಬಹುದು ಯಾವ್ದಾದ್ರು ಒಂದು ರೋಗೆ. ದೆನ್ ದ ಸೇಮ್ ಮಲ್ಟಿಪ್ಲೈಸ್ ಆಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ. ಅದಾಗ ಕೂಡ ಏನಾಗಲ್ಲ ಅಂತ ಹೇಳ್ತಾರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ನಾಟ್ ಆಲ್ಟರ್ಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸೊ ಇಫ್ ಡಿ ಇಸ್ ಈಕ್ವಲ್ಸ್ ಟು A1 B1 C1 A2 B2 C2 ಅಂತ ತಗೊಂಡಿದ್ವಿ, A3 B3 C3 ಅಂತ ತಗೊಂಡಿದ್ವಿ. ಓಕೆನಾ, ಅಂಡ್ ದ D1 is equals to ಏನಾಗುತ್ತೆ, ನಾನು ಏನ್ ಮಾಡ್ತೀನಿ ಈಗ, ಸೊ ನೋಡಿ ಸೆಕೆಂಡ್ ರೋ ಅಂತ ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ತೇನೆ ಸಮ್ ಕಾನ್ಸ್ಟೆಂಟ್ ಇಂದ, ಅಂದ್ರೆ MA2 + MB2 + ಏನ್ ಮಾಡ್ತೀನಿ C1 MC2 ಅಂತ ಮಾಡಿದೀನಿ. ಅಗೇನ್ ಏನ್ ಮಾಡ್ತೀನಿ, ಥರ್ಡ್ ರೋ ಅಲ್ಲಿ ನಾನೇ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ರೋ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀನಿ. ಹೆಂಗೆ, -NA1 -NB1 -NC1. ಸೊ ಈಗಲೂ ಕೂಡ ಏನಾಗಲ್ಲ, ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಲ್ಲ, ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ, ಇಟ್ ಶುಡ್ ಬಿ ನೋಟೆಡ್ ದಟ್ ವೈಲ್ ಅಪ್ಲೈಯಿಂಗ್ ಪ್ರಾಪರ್ಟಿ 6 ಅಟ್ ಲೀಸ್ಟ್ ಒನ್ ರೋ ಮಸ್ಟ್ ಬಿ ರಿಮೈನ್ಸ್ ಅನ್ಚೇಂಜ್. ನಾವಿಲ್ಲಿ ನೋಡಿ ಯಾವುದೇ ಕಾರಣಕ್ಕೆ ಏನ್ ಮಾಡಿಲ್ಲ, ಸೆಕೆಂಡ್ ರೋ ಅಲ್ಲಿರುವಂತ ಎಲಿಮೆಂಟ್ಸ್ ಅನ್ನ ಚೇಂಜ್ ಮಾಡಿಲ್ಲ. ಗೊತ್ತಾಗ್ತಿದೆ ಅಲ್ವಾ. ಸೊ ನಾವು ಈ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರಿಗಿನ ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರಿಗಿನ, ಸೊ ಎರಡು ರೋಗೆ ಮಾತ್ರ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡು ಇನ್ ಯಾವ್ದಾದ್ರು ಒಂದು ರೋನ ಅಥವಾ ಕಾಲಮ್ ಅನ್ನ ಹಾಗೆ ಇಡ್ಬೇಕಾಗತ್ತೆ. ಗೊತ್ತಾಗ್ತಿದೆ ಅಲ್ವಾ. ದ ಪ್ರಾಪರ್ಟಿ 6. ನೆಕ್ಸ್ಟ್ ದ ಪ್ರಾಪರ್ಟಿ 7. ನೆಕ್ಸ್ಟ್ ವಿ ಮಾಡಿದ್ವಿ. ಸೊ ಪ್ರಾಪರ್ಟಿ 7.
ಓಕೆನಾ. ಸೊ ಇಫ್ ಎ ಡಿಟರ್ಮಿನೆಂಟ್ so if a determinant d becomes a 0 on putting x is equals to a, if a determinant d becomes a 0 on putting x is equals to some alpha, then we say that x minus alpha is a factor of the determinant. ನೋಡಿ, ಇನ್ ಕೇಸ್ ಏನಾದ್ರೂ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು ಆಲ್ಫಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಇಫ್ ಡಿಟರ್ಮಿನೆಂಟ್ ಬಿಕಮ್ಸ್ ಏನಾದ್ರು 0 ಆದ್ರೆ ದೆನ್ ಏನಂತ ಕರಿತೀವಿ, ಎಕ್ಸ್ ಮೈನಸ್ ಆಲ್ಫಾ ಇಸ್ ಎ ಫ್ಯಾಕ್ಟರ್ ಆಫ್ ದ ಡಿಟರ್ಮಿನೆಂಟ್ ಅಂತ ಹೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಇಫ್ ಡಿ ಇಸ್ ಈಕ್ವಲ್ಸ್ ಏನಾಗಿದೆ, ಎಕ್ಸ್ 5 2 ಎಕ್ಸ್ ಸ್ಕ್ವೇರ್ 9 4 ಎಕ್ಸ್ ಕ್ಯೂಬ್ 16 8 ಇದೆ. ಇನ್ ಕೇಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಮಾಡಿ, ಅವಾಗ ಏನಾಯ್ತು, ಸೊ ದಿಸ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ 2 4 8, ಸೊ 5 9 16, ಸೊ 2 4 8 ಆಯ್ತು. ಈಗ ನೋಡಿ, ಈಗ 2 ಕಾಲಮ್ಸ್ ಆರ್ ಐಡೆಂಟಿಕಲ್ ಹೌದಲ್ವಾ. ನಾನು ಹೇಳಿದ್ದೇನೆ ಪ್ರಾಪರ್ಟಿ 2 ಅಲ್ಲಿ, ಎನಿ 2 rows ಆರ್ ಎನಿ 2 ಕಾಲಮ್ಸ್ ಆರ್ ಐಡೆಂಟಿಕಲ್ ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0. ಏನಾಯ್ತು, ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನಾಯ್ತು, 0 ಆಯ್ತು. ಹಾಗಾದ್ರೆ ಸೊ ಎಕ್ಸ್ ಮೈನಸ್ 2 ಇಸ್ ಎ ಫ್ಯಾಕ್ಟರ್ ಆಫ್ ಏನಾಗುತ್ತೆ, ಡಿ ಆಗುತ್ತೆ. ಎಕ್ಸ್ ಮೈನಸ್ 2 ಇಸ್ ಏನಾಗುತ್ತೆ, ಫ್ಯಾಕ್ಟರ್ ಆಫ್ ಡಿ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಪರ್ಟಿ 7, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ನು ಕೆಲವೊಂದು ಪ್ರಾಪರ್ಟೀಸ್ ಇದಾವೆ. ಸೊ ಆ ಕೆಲವೊಂದು ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಸೊ ಇಫ್ ಎ is of order n by n, then determinant of ka, ಸೊ ನಿಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೀನಿ, ಸೊ ಇಂಪಾರ್ಟೆಂಟ್. ಸೊ ನಿಮಗೆ KCET ಗೆ ಈ ಟಾಪಿಕ್ ಮೇಲೆ ಕೂಡ ಕೇಳಬಹುದು ಕ್ವಶನ್, ಅಥವಾ ಸೊ ನಿಮ್ಮ ಥಿಯರಿ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೂಡ ಕೇಳಬಹುದು. ಓಕೆನಾ. ಸೊ ಡಿಟರ್ಮಿನೆಂಟ್ ಸಮ್ ಕಾನ್ಸ್ಟೆಂಟ್ ಇಂಟು ಎ ಇದ್ದಾಗ ದೆನ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಂತ ಬರೀಬಹುದು, ಸೊ ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ವೇರ್ ಎನ್ ಈಸ್ ಏನಾಗಿರ್ತದಪ್ಪ ಅಂದ್ರೆ, ಸೊ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿರ್ತದೆ. ಏನಾಗಿರ್ತದೆ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ಪ್ರಾಪರ್ಟಿ, ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ, ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಆಗುತ್ತೆ. ಇನ್ ಕೇಸ್ ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ ಇಂಟು ಸಿ ಆದ್ರೆ ನಾವೇನ್ ಮಾಡ್ಬೇಕು, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಸಿ ಅಂತ ಬರೀತಾ ಹೋಗ್ಬೇಕು. ಪ್ರೊವೈಡೆಡ್ ಏನಾಗಿರ್ಬೇಕು, ಎ ಬಿ ಸಿ ಈಸ್ ಡಿಫೈನ್ಡ್ ಆಗಿರಬೇಕು, ಅಂದ್ರೆ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಎಕ್ಸಿಸ್ಟ್ ಆಗಿರಬೇಕು. ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಸೊ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಎನ್ is equals to ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಎನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಫೈಂಡ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಂಡು ಸ್ಕ್ವೇರ್ ಮಾಡ್ಕೊಂಡ್ಬಿಡಿ. ಓಕೆನಾ. ಸೊ ವೇರ್ ಎನ್ ಬಿಲಾಂಗ್ಸ್ ಏನಾಗಿರ್ತದೆ, ನ್ಯಾಚುರಲ್ ನಂಬರ್ಸ್ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಇಫ್ ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಏನಾಗಿರ್ತದೆ, ಡಿಟರ್ಮಿನೆಂಟ್ ಆಫ್ ಬಿ ಎ ಆಗಿರ್ತದೆ. ಏನಾಗಿರ್ತದೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು, ಸೊ ಡಿಟರ್ಮಿನೆಂಟ್ ಆಫ್ ಏನಾಗಿರ್ತದೆ, ಬಿ ಎ ಆಗಿರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಪ್ರಾಪರ್ಟಿ ಏನಿರ್ತದೆ, ಸೊ ಡಿಟರ್ಮಿನೆಂಟ್ ಆಫ್ ಎನಿ ಟ್ರೈಆಂಗುಲರ್ ಮ್ಯಾಟ್ರಿಕ್ಸ್ ಅಂಡ್ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಸೊ ಒಂದು ಅಪ್ಪರ್ ಟ್ರಯಾಂಗುಲರ್ ಎಲಿಮೆಂಟ್, ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಸೊ ಹೆಂಗಿರಬಹುದು, ಸಮ್ ಎಕ್ಸ್ ಎಕ್ಸ್ ಹೌದಲ್ವಾ. ಸೊ ಅಗೇನ್ ಹಿಂಗಿದ್ರೆ ಸೊ ನಮಗೆ ಇಲ್ಲಿರುವಂತಹ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರುತ್ತೆ. ದಿಸ್ ಇಸ್ ಒನ್ ಟೈಪ್ ಆಫ್, ಸೊ ದಿಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಏನಾಗಿರ್ತದೆ, ಸೊ ಇಲ್ಲಿ ಎಕ್ಸ್ ಆಗಿದ್ದು ಇಲ್ಲಿ 0 0 ಎಕ್ಸ್ ಸಮ್ ಎಕ್ಸ್ ವ್ಯಾಲ್ಯೂ, ಸೊ ದಿಸ್ ಇಸ್ 0 ಎಕ್ಸ್ ಆಗಿದೆ. ದಿಸ್ ಇಸ್ ಒನ್ ಟೈಪ್ ಆಫ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಒನ್ ಆಗಿರುತ್ತೆ 1, ಸೊ ಇಲ್ಲಿ ಎಕ್ಸ್ ಇದ್ದು 0 0 0 0 0 ಇದೆ. ಸೊ ದಿಸ್ ಇಸ್ ದ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ದೀಸ್ ಆರ್ ದಿ ಡಯಾಗನಲ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ಗಳ ಡಿಟರ್ಮಿನೆಂಟ್ ಏನಾಗಿರ್ತದಪ್ಪ ಅಂದ್ರೆ, ಸೊ ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗನಲ್ ಎಲಿಮೆಂಟ್. ಜಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಪ್ರಾಡಕ್ಟ್ ಮಾಡ್ತಾ ಹೋಗ್ಬೇಕು. ಇನ್ ಜನರಲ್ ನಾವು ತಗೊಂಡಿದ್ವಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಆಗಿಬಿಡ್ತದೆ ಅಲ್ವಾ. ಅದೇ ರೀತಿಯಾಗಿ ಸೊ ಯಾವುದೇ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಯಾವ್ದಾದ್ರು ಇರಬಹುದು, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆದ್ರೂ ಇರಬಹುದು, ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆದ್ರೂ ಇರಬಹುದು, ಮತ್ತಿನ್ನೊಂದು ಯಾವುದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರಬಹುದು. ಸೊ ಅಂತಹ ಮ್ಯಾಟ್ರಿಕ್ಸ್ ಗೆ ನಾವು ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಂಡ್ರೆ ಏನಾಗಿರ್ತದಪ್ಪ ಅಂದ್ರೆ, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಆಗ್ತದೆ.
ಓಕೆನಾ. ಸೊ ನೆಕ್ಸ್ಟ್ ಪ್ರಾಪರ್ಟಿ, the determinant of skew symmetric matrix of odd order is always ಏನ್ ಹೇಳ್ತದೆ, ಝೀರೋ ಅಂತ ಹೇಳ್ತಿದ್ವಿ. ನೆನಪಿಟ್ಕೊಂಡ್ಬಿಡಿ. ಏನೋ ದ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಮ್ಗೆ ಗೊತ್ತಿದೆ ಅಲ್ವಾ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು, ಸೊ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಆಗಿರ್ಬೇಕು. ಹಾಗಾದ್ರೆ ಎ ಐ ಜೆ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಜೆ ಐ ಆಗಿರುತ್ತೆ. ಅದನ್ನ ನಾವೆಂತ ಕರಿತೀವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಈ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಆಡ್ ಪವರ್ ಏನಾಗಿರುತ್ತಪ್ಪ ಅಂದ್ರೆ ಸೊ ಝೀರೋ ಆಗುತ್ತೆ. ಯಾವ್ದು ಡಿಟರ್ಮಿನೆಂಟ್ ಇದ್ದು. So next one, so this is not important. So it should be noted that while applying the operation on determinants, then at least one row must be remains unchanged or maximum number of operations. So that is the question ಆಗತ್ತಪ್ಪ ಅಂದ್ರೆ ಆರ್ಡರ್ ಆರ್ ಡಿಟರ್ಮಿನೆಂಟ್ ಆಫ್ -1. ಹಾಗಾದ್ರೆ ಆಪರೇಷನ್ಸ್ ಅಂದ್ರೆ ಏನು ನೋಡಿ. ನಾವು ಆಪರೇಷನ್ಸ್ ಅಂದ್ರೆ ಮಾಡಬಹುದು, ರೋ ಆಪರೇಷನ್ಸ್ ಆದ್ರೂ ಮಾಡಬಹುದು, ಕಾಲಮ್ ಆಪರೇಷನ್ಸ್ ಆದ್ರೂ ಮಾಡಬಹುದು. ಸೊ ಅದು ನಿಮ್ಮ ಮ್ಯಾಟ್ರಿಕ್ಸ್ ಚಾಪ್ಟರ್ ಅಲ್ಲಿ ಇತ್ತು, ಅದು ನಿಮಗೆ ಏನಿದೆ ರಿಡ್ಯೂಸ್ಡ್ ಆಗಿದೆ. ಸೊ ನಾವು ಯಾವ ಮ್ಯಾಟ್ರಿಕ್ಸ್ ಗಳಿಗೆ ಯಾವ ರೀತಿಯಾಗಿ ಆಪರೇಷನ್ಸ್ ಮಾಡಬಹುದಪ್ಪ. ಸೊ ನಾವು ರೋಸ್ ಗೆ ಆಪರೇಷನ್ ಮಾಡ್ತಾ ಹೋದಾಗ ಸೊ ಆರ್ ಐ ಚೇಂಜಸ್ ಟು ನಾವೇನ್ ಮಾಡಬಹುದು, ಸೊ ಆರ್ ಐ ಅಥವಾ ನಾವೇನ್ ಮಾಡಬಹುದು R1 ಚೇಂಜಸ್ ಟು ನಾವೇನ್ ಮಾಡ್ತಗೋಣ R2 ಪ್ಲಸ್ R1 ಅಂತಂದ್ರೆ ಮಾಡಬಹುದು. ಸೊ ಅಂದ್ರೆ ನಾವೇನ್ ಮಾಡಬಹುದು, ಸೊ ಯಾವ್ದಾದ್ರು ರೋಗಳಿಗೆ ರೋ ಆಪರೇಷನ್ ಮಾಡಿದಾಗ ಸೊ ಎರಡು ರೋನ ನಾವು ಆಡ್ ಮಾಡಬಹುದು, ಅಥವಾ ಅದೇ ರೀತಿಯಾಗಿ ಯಾವ್ದಾದ್ರು ಎರಡು ರೋನ ನಾವೇನ್ ಮಾಡಬಹುದು, ಸಬ್ಸ್ಟ್ರಾಕ್ಟ್ ಮಾಡಬಹುದು. ಓಕೆನಾ. ಸೊ ಈ ರೀತಿಯಂತ ಆಪರೇಷನ್ಸ್ ಗಳು ಬರ್ತಾ ಹೋಗ್ತವೆ. ಇದೇ ರೀತಿ ಆಪರೇಷನ್ಸ್ ಗಳು ನಾವು ರೋಗ್ ಆದ್ರೂ ಮಾಡಬಹುದು ಅಥವಾ ಕಾಲಮ್ ಆಪರೇಷನ್ಸ್ ಆದ್ರೂ ಮಾಡಬಹುದು. ಆಗಿದ್ದಾಗ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪರೇಷನ್ಸ್ ಏನಾಗ್ತದಪ್ಪ ಅಂದ್ರೆ ಸೊ ಆರ್ಡರ್ ಆರ್ ಡಿಟರ್ಮಿನೆಂಟ್ ಮೈನಸ್ ಏನಾಗುತ್ತೆ 1 ಆಗಿರ್ತದೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು -1 ರಿಡ್ಯೂಸ್ ಮಾಡಿ ಅಷ್ಟು ನಾವು ಆಪರೇಷನ್ಸ್ ನಾವೇನ್ ಮಾಡಬಹುದು, ಅಪ್ಲೈ ಮಾಡ್ತಾ ಹೋಗಬಹುದು. ನೆಕ್ಸ್ಟ್ ಒನ್ ಅಗೇನ್, ಸೊ ಇಟ್ ಶುಡ್ ಬಿ ನೋಟೆಡ್ ದಟ್ ಇಫ್ ದ ರೋ or column which is changed by multiplied a non-zero number, then the determinant will be divided by that number ಆಗಿರ್ತದೆ. ಗೊತ್ತಾಗ್ತಿದೆ ಅಲ್ವಾ. ಸೊ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಒಂದು ರೋ ಮತ್ತೆ ಕಾಲಮ್ ಗೆ ಯಾವ್ದಾದ್ರು ಒಂದು ನಾನ್ ಝೀರೋ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಡಿಟರ್ಮಿನೆಂಟ್ ವಿಲ್ ಬಿ ಏನಾಗಿರ್ತದೆ, ಡಿವೈಡ್ ಬೈ ದಟ್ ನಂಬರ್ ಆಗಿರ್ತದೆ. ಇದು ನೆನಪಿರ್ಬೇಕು. ಸೊ ದೀಸ್ ಟೂ ನೋಟ್ಸ್ ಆರ್ ಇಂಪಾರ್ಟೆಂಟ್. ಓಕೆನಾ. ಸೊ ನೆಕ್ಸ್ಟ್ ಒನ್, ಸಮ್ ಶಾರ್ಟ್ ಕಟ್ ಮೆಥಡ್ಸ್ ನೋಡೋಣ. ಕೆಲವೊಂದು ಡಿಟರ್ಮಿನೆಂಟ್ಸ್ ಗಳಿಗೆ ನಾವು ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು, ಫೈಂಡ್ ಔಟ್ ಮಾಡ್ತಾ ಹೋಗಬಹುದು ಅಂತ ಹೇಳಿದ್ರೆ. ಸೊ ಈಗ ಫಸ್ಟ್ ಡಿಟರ್ಮಿನೆಂಟ್ ಹೆಂಗಿದೆ, ಸೊ 1 1 1 ಇದ್ದು ಬಿ ಸಿ ಸಿ ಎ ಬಿ ಇದು ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಪ್ಲಸ್ ಬಿ ಇದ್ರೆ ದೆನ್ ದಟ್ ಮಸ್ಟ್ ಬಿ ಈಕ್ವಲ್ಸ್. ನಾವು ಇಲ್ಲಿ ಆಪರೇಷನ್ಸ್ ಅಪ್ಲೈ ಮಾಡ್ತಾ ಹೋದ್ವಿ. ಸೊ ಆಪರೇಷನ್ಸ್ ಅಪ್ಲೈ ಮಾಡ್ತಾ ಹೋದಾಗಲ್ಲ ಸೊ ದಿಸ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಆಗುತ್ತೆ 1 1 1 ಎ ಬಿ ಸಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ. ಇನ್ ಕೇಸ್ ಅಗೇನ್ ಈ ರೀತಿಯ ಡಿಟರ್ಮಿನೆಂಟ್ ಕೊಟ್ಟಿದ್ರೆ ಯಾವುದು 1 1 1 ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಡಿ ಅಗೇನ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಈ ಮೂರು ಡಿಟರ್ಮಿನೆಂಟ್ಸ್ ಗಳಿಗೆ ನಾವು ಡೈರೆಕ್ಟ್ ಆಗಿ ನಾವು ಏನ್ ಬರೀಬಹುದಪ್ಪ ಅಂತಂದ್ರೆ ಸೊ ಇದನ್ನ ಬರೀಬಹುದು ಯಾವುದು ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ಅಂತ ಬರೀಬಹುದು. ಎಂತ ಬರಿತಾ ಹೋಗ್ತಾರಾ, ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ಅಂತ ಬರಿತಾ ಹೋಗಬಹುದು. ನೆನ್ಪಿಟ್ಕೋಬೇಕು. ಸೊ ಈ ರೀತಿ ಅಂತ ಡಿಟರ್ಮಿನೆಂಟ್ ಕೊಟ್ರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದಾಗ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಿಮಗೆ ಈ ಶಾರ್ಟ್ ಕಟ್ಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ಇನ್ ಕೇಸ್ ಏನಾದ್ರು ನಮಗೆ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಹೆಂಗಿದ್ರೆ ಫಸ್ಟ್ ಕಾಲಮ್ 1 1 1 ಇದ್ದು, ಸೆಕೆಂಡ್ ಕಾಲಮ್ ಎಕ್ಸ್ ವೈ ಝೆಡ್ ಇದ್ದು, ಥರ್ಡ್ ಕಾಲಮ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಇದ್ರೆ ದೆನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಮೈನಸ್ ವೈ ವೈ ಮೈನಸ್ ಝೆಡ್ ಝೆಡ್ ಮೈನಸ್ ಎಕ್ಸ್ ಆಗುತ್ತೆ. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ಹೆಂಗ್ ಬರೀಬಹುದು 1 1 1 ಎಕ್ಸ್ ವೈ ಝೆಡ್. ಸೊ ಇನ್ ಕೇಸ್ ಏನಾದ್ರು ವೈ ಝೆಡ್ ಝೆಡ್ ಎಕ್ಸ್ ಎಕ್ಸ್ ವೈ ಇದ್ರೆ ಸೊ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಮತ್ತೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಏನಾಗುತ್ತೆ ಎಕ್ಸ್ ಮೈನಸ್ ವೈ ವೈ ಮೈನಸ್ ಝೆಡ್ ಝೆಡ್ ಮೈನಸ್ ಎಕ್ಸ್ ಆಗುತ್ತೆ. ಅಲ್ಟರ್ನೇಟ್ ನೋಡಿ, ಎಕ್ಸ್ ವೈ ಝೆಡ್ ಇರಬೇಕು, ಅಗೇನ್ ವೈ ಝೆಡ್ ಎಕ್ಸ್ ಇರಬೇಕು. ನೆಕ್ಸ್ಟ್ ಇನ್ನೊಂದು, ಸೊ ಇದು ಎರಡನೇದಾಯ್ತು. ಮೂರನೇದೀಗ 1 1 1 ಫಸ್ಟ್ ಕಾಲಮ್ ಅಲ್ಲಿ 1 1 ಇದ್ದು, ಸೆಕೆಂಡ್ ಕಾಲಮ್ ಅಲ್ಲಿ ಎಕ್ಸ್ ವೈ ಝೆಡ್ ಇದ್ದು, ಥರ್ಡ್ ಕಾಲಮ್ ಅಲ್ಲಿ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಇದ್ರೆ ಅದನ್ನ ನಾವ್ ಹೆಂಗ್ ಬರೀತಾ ಹೋಗ್ಬೋದು, ಎಕ್ಸ್ ಮೈನಸ್ ವೈ ವೈ ಮೈನಸ್ ಝೆಡ್ ಝೆಡ್ ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಬರೀಬಹುದು. ನೋಡಿ ಈ ಕಾನ್ಸೆಪ್ಟ್ ನಿಮಗೆ ಜೆ ಡಬ್ಲ್ಯೂ ಗೆ ಬಹಳ ಹೆಲ್ಪ್ ಆಗುತ್ತೆ, ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಒನ್, ಇನ್ ಕೇಸ್ ಸೊ ಅಗೇನ್ ಡಿಟರ್ಮಿನೆಂಟ್ ಅಲ್ಲಿ ಏನಾದ್ರು ಫಸ್ಟ್ ಕಾಲಮ್ ಏನಾದ್ರು 1 1 1 ಇದ್ದು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಇದ್ದು, ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಇದ್ರೆ ನಾವ್ ಹೆಂಗ್ ಬರೀಬಹುದು ನೋಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ ವೈ ಇಂಟು ವೈ ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಎಕ್ಸ್ ಇಂಟು
ಸೊ ಏನಂತ ಬರೀತಾ ಹೋಗೋದು, ಎಕ್ಸ್ ಇಂಟು ವೈ ಪ್ಲಸ್ ವೈ ಇಂಟು ಝೆಡ್ ಇಂಟು ಎಕ್ಸ್ ಅಂತ ಬರೀಬಹುದು. ಇದೆ ಅಲ್ವಾ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಇದೆ, ಆಲ್ಟರ್ನೇಟ್ ಚೇಂಜ್ ಆಗ್ತದೆ ಎ ಬಿ ಸಿ. ಸೊ ಇಲ್ಲಿ ಎ ಬಿ ಸಿ ಇದೆ, ನೆಕ್ಸ್ಟ್ ಬಿ ಸಿ ಎ ಇದೆ, ಸಿ ಎ ಬಿ ಇದ್ರೆ ಈ ರೀತಿಯಾಗಿದ್ರೆ ಡಿಟರ್ಮಿನೆಂಟ್. ಸೊ ಏನಾಗುತ್ತೆ, ಮೈನಸ್ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಏನಾಗುತ್ತೆ 3ab ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಡಿಟರ್ಮಿನೆಂಟ್ ಸಿಕ್ಸ್ತ್ ಒನ್ ನೋಡಿ ಹೆಂಗಿದ್ರೆ, ಸೊ ಬಿ ಪ್ಲಸ್ ಸಿ ಎ ಬಿ ಮತ್ತೆ ಸಿ ಪ್ಲಸ್ ಎ ಬಿ ಸಿ ಸಿ ಎ ಪ್ಲಸ್ ಬಿ ಇದ್ರೆ ಹಾಗಾದ್ರೆ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 4ab ಸಿ ಆಗುತ್ತೆ. ನೀವು ನೆನ್ಪಿಟ್ಕೋಬೇಕು, ಇಲ್ಲಿ ಬಿ ಪ್ಲಸ್ ಸಿ ಇದ್ದು ಇಲ್ಲಿ ಎ ಇದ್ರೆ, ನೆಕ್ಸ್ಟ್ ಇಲ್ಲಿ ಬಿ ಇದ್ದು ಸಿ ಪ್ಲಸ್ ಎ ಇದ್ರೆ ನೋಡಿ, ಡಯಾಗ್ನಲ್ ಎಲಿಮೆಂಟ್ ಬಿ ಪ್ಲಸ್ ಸಿ ಇದೆ, ಡಯಾಗ್ನಲ್ ಎಲಿಮೆಂಟ್ ನೆಕ್ಸ್ಟ್ ಏನಿದೆ ಸಿ ಪ್ಲಸ್ ಎ ಇದೆ, ನೆಕ್ಸ್ಟ್ ಏನಿದೆ ಎ ಪ್ಲಸ್ ಬಿ ಇದ್ರೆ. ಸೊ ನೆನ್ಪಿಟ್ಕೋಬೇಕು ಈ ರೀತಿಯಾದ ಡಿಟರ್ಮಿನೆಂಟ್ ಗೆ. ಸೊ ಡೈರೆಕ್ಟ್ ಆನ್ಸರ್ ಏನಾಗುತ್ತೆ 4abc ಆಗತ್ತೆ. ನೆಕ್ಸ್ಟ್ ಸೆವೆಂತ್ ಒನ್ ಹೆಂಗಿದೆ, ಸೊ ಎ ಮೈನಸ್ ಬಿ ಆಲ್ಟರ್ನೇಟ್ ನೋಡ್ತಾ ಹೋಗ್ಬೇಕು. ಫಸ್ಟ್ ಒನ್ ಅಬ್ಸರ್ವ್ ಮಾಡಿ, ಎ ಮೈನಸ್ ಬಿ ಬಿ ಮೈನಸ್ ಸಿ ಮೈನಸ್ ಎ ಇದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ ಎ ಆದ್ಮೇಲೆ ಏನ್ ಬರ್ಬೇಕು, ಬಿ ಬರ್ಬೇಕು, ಬಿ ಆದ್ಮೇಲೆ ಬರ್ಬೇಕು, ಸಿ ಬರ್ಬೇಕು. ಹಾಗೆ ಬಿ ಆದ್ಮೇಲೆ ಸಿ ಆದ್ಮೇಲೆ ಎ ಇದ್ರೆ, ನೆಕ್ಸ್ಟ್ ಸಿ ಆದ್ಮೇಲೆ ಎ ಆದ್ಮೇಲೆ ಬಿ ಇದ್ರಿಗಿನ. ಸೊ ಈ ರೀತಿಯಾಗಿ ಅಲ್ಟರ್ನೇಟಿವ್ ಅಲ್ಲಿ ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಅಂತ ಕೊಟ್ರೆ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನಿದೆ, ಸೊ ಏಯ್ತ್ ಒನ್ ಏನಿದೆ 1 ಇದೆ. ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ಎ ಸ್ಕ್ವೇರ್ ಮೈನಸ್ ಬಿ ಸಿ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಕೊಟ್ಟಿದ್ದಾರೆ ಥರ್ಡ್ ಕಾಲಮ್ ಅಲ್ಲಿ. ಸೊ ಈ ರೀತಿಯಂತ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಶಾರ್ಟ್ ಕಟ್ ಒನ್, ಸೊ ನೈನ್ತ್ ಒನ್ ಏನಿದೆ, ಸೊ ಬಿ ಸ್ಕ್ವೇರ್ ಸಿ ಸ್ಕ್ವೇರ್, ನೆಕ್ಸ್ಟ್ ಏನಿದೆ ಬಿ ಸಿ ಇದೆ, ನೆಕ್ಸ್ಟ್ ಏನಿರಬೇಕು ಬಿ ಪ್ಲಸ್ ಸಿ ಇರಬೇಕು. ಅಂದ್ರೆ ಸ್ಕ್ವೇರ್ ಆಫ್ ದಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಅಗೇನ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಸಮ್ ಆಫ್ ಟೂ ನಂಬರ್ಸ್ ಈ ರೀತಿಯಾಗಿದ್ರೆ, ಅಗೇನ್ ಸೆಕೆಂಡ್ ರೋ ಅಲ್ಲಿ ಕೂಡ ಹಾಗೆ ಇದೆ, ಥರ್ಡ್ ರೋ ಅಲ್ಲಿ ಕೂಡ ಹಾಗೆ ಇದ್ರೆ ಸೊ ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ದ ಟೆಂತ್ ಒನ್ ಏನಿದೆ, ಸೊ ಫಸ್ಟ್ ರೋ ಅಲ್ಲಿ 1 ಇತ್ತು, ಸೆಕೆಂಡ್ ರೋ ಅಲ್ಲಿ ಎ ಬಿ ಸಿ ಇದ್ದು, ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ a to the power 4 b to the power 4 c to the power 4 ಇದ್ರೆ ಸೊ ಆದಾಗ ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗತ್ತಪ್ಪ ಅಂದ್ರೆ a ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಇಂಟು ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಫ್ ಪ್ಲಸ್ ಏನಾಗುತ್ತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗುತ್ತೆ. ಸೊ ದಿಸ್ ಇಸ್ ದ 10th ಒನ್. ನೆಕ್ಸ್ಟ್ 11th ಒನ್ ಏನ್ ಕೊಟ್ಟಿದ್ರೆ 1 ಎ ಬಿ ಸಿ ಬಿ ಎ ಸಿ ಇದ್ರೆ ಅಬ್ಸರ್ವ್ ಮಾಡ್ಕೋಬೇಕು ನೀವು, ಇಲ್ಲಿ ಎ ಬಿ ಸಿ ಇದೆ, ನೆಕ್ಸ್ಟ್ ಏನಾಗಿರ್ಬೇಕು, ಸೊ ಬಿ ಎ ಮತ್ತೆ ಏನಾಗಿರ್ಬೇಕು ಸಿ ಇರ್ಬೇಕು. ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, ಐದರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಹೀಗಾದ್ರೂ ಬರೀಬಹುದು. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್, ಸೊ ಆಫ್ ಎಂದು ಬರೀಬಹುದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್. ನೋಡಿ ಇವೆಲ್ಲ ಶಾರ್ಟ್ಕಟ್ ಮೆಥಡ್ಸ್. ಇವೆಲ್ಲ ಶಾರ್ಟ್ಕಟ್ ಮೆಥಡ್ಸ್ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ಈಗ ಸೊ ನಮಗೆ ಮ್ಯಾಕ್ಸಿಮಮ್ ಟೈಮ್ ಅನ್ನ ರಿಡ್ಯೂಸ್ ಮಾಡ್ತಾ ಹೋಗ್ತವೆ ಇವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಒನ್, ಸೊ 12th ಪ್ರಾಪರ್ಟಿ ಏನಿದೆ, ಸೊ ಎಕ್ಸ್ ಸ್ಕ್ವಯರ್, ಸೊ ಏನಿದೆ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದೆ ನೋಡಿ, ಎಕ್ಸ್ ಇರಬೇಕು, ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇರಬೇಕು, ನೆಕ್ಸ್ಟ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇರಬೇಕು. ಅದೇ ರೀತಿಯಾಗಿ ವೈ ಸ್ಕ್ವೇರ್ ವೈ ಪ್ಲಸ್ ಎ ಹೋಲ್ ಸ್ಕ್ವೇರ್ ವೈ ಮೈನಸ್ ಎ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಝೆಡ್ ಸ್ಕ್ವೇರ್ ಝೆಡ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಝೆಡ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದ್ರೆ ಸೊ ನಮಗೆ ಏನಾಗುತ್ತೆ ಮೈನಸ್ 4a³ ಏನಾಗುತ್ತೆ ಶಾರ್ಟ್ ಕಟ್ -4a³ ಇಂಟು ಎಕ್ಸ್ ಮೈನಸ್ ವೈ ಇಂಟು ವೈ ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಎಕ್ಸ್ ಅಂತ ಹೋಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್, ಸೊ ಥರ್ಡ್ ಒನ್ ಶಾರ್ಟ್ ಕಟ್ ಮೆಥಡ್. ಸೊ ಏನಿದೆ ವೈ ಪ್ಲಸ್ ಝೆಡ್ ಎಕ್ಸ್ ವೈ ಇದ್ರೆ, ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಎಕ್ಸ್ ಇದ್ರೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಝೆಡ್ ಇದ್ರೆ ಸೊ ನಮಗೆ ಏನಾಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ 14th ಒನ್. ಸೊ 14th ಒನ್ ಏನಿದೆ, ಇನ್ ಆನ್ ಎಪಿ ಮೀನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಲ್ವಾ. ಸೊ ಪಿತ್ ಟರ್ಮ್ ಈಸ್ ಎಕ್ಸ್ ಇದ್ದು, ಕ್ಯೂತ್ ಟರ್ಮ್ ಈಸ್ ವೈ ಇದ್ದು, ಆರ್ತ್ ಟರ್ಮ್ ಈಸ್ ಝೆಡ್ ಆಗಿದ್ರೆ ದೆನ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ 1 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗಿರುತ್ತೆ 0 ಆಗಿರ್ತದೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ರೀತಿಯ ಕ್ವಶನ್ಸ್ ಕೇಳ್ತಾರೆ. ಸೊ ನೋಡಿ, ಸೊ ಇಷ್ಟು ಪ್ರಾಪರ್ಟೀಸ್ ಎಷ್ಟು, ಸೊ ಟೋಟಲಿ ನಮಗೆ ಎಷ್ಟು ಪ್ರಾಪರ್ಟೀಸ್ ಇದಾವೆ 14 ಶಾರ್ಟ್ ಕಟ್ಸ್ ಮೆಥಡ್ ಇದಾವೆ. ಈ 14 ಶಾರ್ಟ್ ಕಟ್ಸ್ ಮೆಥಡ್ಸ್ ನಿಮಗೆ ಗೊತ್ತಿರಬೇಕು. ಅಗೇನ್ ಸೊ ಇಲ್ಲಿ ಮ್ಯಾಕ್ಸಿಮಮ್ 7 ಪ್ರಾಪರ್ಟೀಸ್ ನಿಮಗೆ ನೆನಪಿದ್ರೆ ಸೊ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ದ ಪ್ರಾಪರ್ಟೀಸ್ ಆಫ್ ಮೆಥಡ್ಸ್. ಓಕೆನಾ, ಆಫ್ ದ ಡಿಟರ್ಮಿನೆಂಟ್ಸ್ ಗೊತ್ತಲ್ವಾ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್.
ಏನೋ ನೆಕ್ಸ್ಟ್ ಇಲ್ಲಿ ಹೋಗೋಣ. ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬೇಕಂದ್ರೆ ನಮಗೆ ಏನ್ ಬೇಕಾಗುತ್ತೆ? ಮೈನರ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಬೇಕಾಗುತ್ತೆ? ಕೋಫ್ಯಾಕ್ಟರ್ಸ್ ಬೇಕಾಗುತ್ತೆ. ಕೋಫ್ಯಾಕ್ಟರ್ಸ್ ಅದಾದ್ಮೇಲೆ ನಮಗೆ ಏನ್ ಬರುತ್ತೆ? ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ದ ಫಸ್ಟ್ ಒನ್ ಏನು? ಮೈನರ್ ಆಫ್ ಆನ್ ಎಲಿಮೆಂಟ್. ಫಸ್ಟ್ ಮೆಥಡ್ ಏನು? ನಾವು ಮೈನರ್ ಆಫ್ ಆನ್ ಎಲಿಮೆಂಟ್ ನಾನು ನಿಮಗೆ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇಲ್ಲಿ ಕೆಲವೊಂದು ಶಾರ್ಟ್ ಕಟ್ಸ್ ಹೇಳ್ತಾ ಹೋಗ್ತೀನಿ. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ಅಂದ್ರೆ ಏನಪ್ಪಾ? ನಾವು ಒಂದು ಎಲಿಮೆಂಟ್ ಬೇಕಂದ್ರೆ ಯಾವುದೋ ಒಂದು ಡಿಟರ್ಮಿನೆಂಟ್ ಅಲ್ಲಿ ಇರುವಂತಹ ಯಾವುದೋ ಒಂದು ವ್ಯಾಲ್ಯೂಗೆ ಮೈನರ್ ನ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಸೊ ಆ ಎಲಿಮೆಂಟ್ಸ್ ಗೆ ಕರೆಸ್ಪಾಂಡಿಂಗ್ ರೋ ಮತ್ತೆ ಕರೆಸ್ಪಾಂಡಿಂಗ್ ಕಾಲಮ್ ನ ಡಿಲೀಟ್ ಮಾಡಿದ್ರೆ ಸೊ ನಮಗೆ ಏನ್ ಬರ್ತಾ ಹೋಗ್ತದೆ? ಮೈನರ್ ಸಿಗ್ತಾ ಹೋಗ್ತದೆ. ಸೊ ಅಲ್ವಾ? ಹಾಗಾದ್ರೆ ಏನಿದೆ? ಇಫ್ ಟೇಕ್ ದ ಎಲಿಮೆಂಟ್ಸ್ ಆಫ್ ದ ಡಿಟರ್ಮಿನೆಂಟ್ ಅಂಡ್ ಡಿಲೀಟ್ ದ ರೋ ಅಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್, ದ ಡಿಟರ್ಮಿನೆಂಟ್ ಲೆಫ್ಟ್ ಈಸ್ ಕಾಲ್ಡ್ ದಿ ಮೈನರ್ ಆಫ್ ದ ಎಲಿಮೆಂಟ್. ಇಟ್ ಈಸ್ ಡಿನೋಟೆಡ್ ಬೈ, ಯಾವಾಗಲೂ ನಮಗೆ ಮೈನರ್ ಹೆಂಗ್ ಡಿನೋಟ್ ಮಾಡ್ತಾ ಹೋಗ್ತೀವಿ? MIJ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. Consider the determinant ಏನೋ A11 A12 A13 A21 A22 A23 A31 A32 A33. ಹಾಗಾದ್ರೆ ಎಲ್ಲಾ ಎಲಿಮೆಂಟ್ಸ್ ಗೆ ನಾವು ಮೈನರ್ ನ ಫೈಂಡ್ ಮಾಡ್ಕೊಂಡ್ರೆ ಡಿಟರ್ಮಿನೆಂಟ್ ಆಫ್ ಮೈನರ್ಸ್ ಏನಾಗುತ್ತೆ? M11 M12 M13 M21 M22 M23 M31 M32 M33 ಹೌದಲ್ವಾ? ಪ್ರತಿಯೊಂದು ಎಲಿಮೆಂಟ್ ನಾವು ಮೈನರ್ ಹೆಂಗ್ ಮಾಡ್ತೀವಿ? MIJ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಸೊ ಮೈನರ್ ಆಫ್ M11 ನಮ್ಗೆ ಏನ್ ಬೇಕು? ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಇದೆ ಅಂತ ನಾವೇನ್ ಮಾಡ್ಬೇಕು? ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದ್ರೆ ನಮಗೆ ಇಲ್ಲೊಂದು ಡಿಟರ್ಮಿನೆಂಟ್ ಸಿಗ್ತಾ ಹೋಗ್ತದೆ. ದಟ್ ಈಸ್ A22 A23 A32 A33. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ದಟ್ ಇಸ್ ದ ಮೈನರ್. ಅಂದ್ರೆ M11 ಬೇಕಪ್ಪ ಅಂದ್ರೆ ನಮಗೆ ಏನ್ ಬೇಕು? A11 ನ ಮೈನರ್ ಬೇಕು. A11 ನ ಮೈನರ್ ಬೇಕಂದ್ರೆ ಏನ್ ಮಾಡ್ತಾ ಹೋಗ್ಬೇಕು? ಆ A11 ಎಲ್ಲಿದೆ? ಸೊ ಫಸ್ಟ್ ರೋ ಅಲ್ಲಿ ಇದೆ. ಆಮೇಲೆ ಫಸ್ಟ್ ಕಾಲಮ್ ಇದೆ, ನಾವೇನ್ ಮಾಡ್ತಾ ಹೋಗ್ಬೇಕು? ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದಾಗ ನಮಗೆ ಇಲ್ಲೊಂದು ಡಿಟರ್ಮಿನೆಂಟ್ ಸಿಗುತ್ತೆ. ಆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆರ್ ಕರೆಸ್ಪಾಂಡಿಂಗ್ ಮೈನರ್ ಆಫ್ ದಟ್ ಎಲಿಮೆಂಟ್ ಸಿಗ್ತಾ ಹೋಗ್ತದೆ. ಸೊ ಅದೇ ರೀತಿ ನಾವು M12 ಫೈಂಡ್ ಮಾಡ್ಕೋಬಹುದು, ಅದೇ ರೀತಿಯಾಗಿ M13 ಫೈಂಡ್ ಮಾಡ್ಕೋಬಹುದು. Similarly, we can find the minors of other elements using the concept of the value of the determinant can be. ಹೆಂಗೆ ನಾವು ಸೊ ಹಾಗಾದ್ರೆ determinant is equals to, ಸೊ ನೋಡಿ determinant is equals to ಹೆಂಗ್ ಬರೀಬಹುದಪ್ಪ? with using minors ಅಂದ್ರೆ ಹೆಂಗ್ ಬರಿತಾ ಹೋಗ್ತೀವಿ? A11 into M11 ಮೈನಸ್ A12 into M12 ಪ್ಲಸ್ A13 into M13 ಹೌದಲ್ವಾ? ನಾವೀಗ ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರೆ ಏನ್ ಮಾಡ್ತೀವಿ? ನಾವು ಫಸ್ಟ್ A11 ನ ಬರೀತೀವಿ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ? ಸೈನ್ ಅನ್ನು ಚೇಂಜ್ ಮಾಡ್ತೀವಿ. ದಟ್ ಇಸ್ ಪ್ಲಸ್ ಮೈನಸ್ ಪ್ಲಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಹೌದಲ್ವಾ? ಸೊ ನಮಗೆ ನಾವೇನಾದ್ರೂ ಯಾವುದೋ ಒಂದು 3x3 ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ? ಸೊ ಫಸ್ಟ್ ಈಗ ನಮಗೆ ಏನ್ ಮಾಡ್ತೀವಿ? A11 ತಗೊಳ್ತೀವಿ. ಹೌದಲ್ವಾ? ಸೊ A11 ಬರದಾದ್ಮೇಲೆ ನಾವೇನ್ ಮಾಡ್ತೀವಿ? ಆ ಕರೆಸ್ಪಾಂಡಿಂಗ್ ರೋ ಮತ್ತೆ ಕರೆಸ್ಪಾಂಡಿಂಗ್ ಕಾಲಮ್ ಡಿಲೀಟ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗ್ತಾ ಹೋಗ್ತದೆ? ಒಂದು ಡಿಟರ್ಮಿನೆಂಟ್ ಸಿಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಫಸ್ಟ್ ನಾವೇನ್ ಮಾಡ್ತೀವಿ? A11 ಬರೀತೀವಿ. ಸೊ A11 ಬರೀತೀವಿ. ಹಾಗಾದ್ರೆ ನಮಗೆ ನೋಡಿ ನಾವೇನ್ ಮಾಡ್ತೀವಿ? ಫಸ್ಟ್ ರೋ ಫಸ್ಟ್ ಕಾಲಮ್ ಕ್ಲೋಸ್ ಮಾಡಿದಾಗ ನಮಗೆ ಇಲ್ಲೊಂದು ಡಿಟರ್ಮಿನೆಂಟ್ ಸಿಗುತ್ತೆ. ಸೊ ದಟ್ ಇಸ್ ಏನಾಗಿರ್ತದೆ? ಮೈನರ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಏನ್ ಬಂತು? M11 ಬಂತು. ನಾವು ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವಿಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಂತ ಇಂಟರ್ಸೈನ್ ಅನ್ನು ಇಂಟರ್ಚೇಂಜ್ ಮಾಡ್ತೀವಿ. ಅದೇ ರೀತಿಯಾಗಿ ನಮಗೆ ಏನ್ ಬೇಕು? ಮೈನಸ್ A12 ಇಂಟು ಅಗೇನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ನ ಕ್ಲೋಸ್ ಮಾಡಿದಾಗ ನಮಗೆ ಇಲ್ಲಿ A21 A23 A31 A33. ಸೊ ಅದನ್ನ ನಾವೇಂತ ಕರಿತೀವಿ? ಮೈನರ್ ಅಂತ ಕರಿತೀವಿ. ಸಿಮಿಲರ್ಲಿ ನಾವೇನ್ ಮಾಡ್ಬೋದು? ಸೊ A13. ಸೊ ಈ A13 ಇಂದ ನಮಗೆ ಏನಾಗುತ್ತೆ? ಈಗ ಥರ್ಡ್ ರೋ ಥರ್ಡ್ ಕಾಲಮ್ ಅನ್ನು ಕ್ಲೋಸ್ ಮಾಡಿದಾಗ A21 A22 A31 A32 ನಮಗೆ ಏನಾಗುತ್ತೆ? ಒಂದು ಡಿಟರ್ಮಿನೆಂಟ್ ಸಿಗ್ತದೆ. ಸೊ ಅದೇನಾಗಿರುತ್ತೆ? ಮೈನರ್ ಆಗಿರ್ತದೆ. ನಾವೇನ್ ಮಾಡುದು? ಅದೇ ರೀತಿಯಾಗಿ ಸೆಕೆಂಡ್ ರೋ ಇಂದ ಡಿಟರ್ಮಿನೆಂಟ್ ಮಾಡಬಹುದು. ಅದೇ ರೀತಿ ಥರ್ಡ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ನಾವು ಸೆಕೆಂಡ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಏನಾಗುತ್ತೆ? ಇಲ್ಲಿ ನೋಡಿ 2 + 1 ಆಡ್ ಆಗೋದ್ರಿಂದ ಮೈನಸ್ ಬರುತ್ತೆ. 2 + 2 ಈವನ್ ಆಗೋದ್ರೆ ಪ್ಲಸ್ ಬರುತ್ತೆ. ಅಗೇನ್ ಇಲ್ಲಿ ಮೈನಸ್ ಬರ್ತಾ ಹೋಗುತ್ತೆ. ಇದು ಸೆಕೆಂಡ್ ರೋ. ಅಥವಾ ನಾವು ಥರ್ಡ್ ರೋ ಇಂದ ಏನ್ ಮಾಡ್ತೀವಿ? ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಪ್ಪ. ಸೊ 3 + 1 4 ಈವನ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಯಾಕಂದ್ರೆ 3 + 2 5 ಆಡ್ ಆಗೋದ್ರಿಂದ ನೆಕ್ಸ್ಟ್ ಏನ್ ಬರುತ್ತೆ? ಇಲ್ಲಿ ಪ್ಲಸ್ ಬರ್ತಾ ಹೋಗ್ತದೆ. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ತೀವಿ? ಸೈನ್ ಅನ್ನ ಚೇಂಜ್ ಮಾಡ್ಕೊಂಡು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಅದನ್ನೇ ಏನ್ ಮಾಡಿದಾರಪ್ಪ ಅಂದ್ರೆ ಸೊ ಮೈನರ್ ಇಂದ ಡಿನೋಟ್ ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್. ಸೊ ನಮಗೆ ಗೊತ್ತಿದೆ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಇಟ್ ಈಸ್ ಡಿನೋಟೆಡ್ ಬೈ AIJ ಅದಲ್ವಾ? ಆರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ FIJ ಆರ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ CIJ ಅಂತ ನಾವೇನ್ ಮಾಡಬಹುದು? ಡಿನೋಟ್ ಮಾಡಬಹುದು. ಸೊ ನಮಗೆ ಗೊತ್ತಿದೆ. ಸೊ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಥಿಯರಿ ಕ್ಲಾಸ್ ಅಲ್ಲಿ ಹೇಳ್ಬಿಡ್ತೀನಿ. AIJ is equals to -1 to the power I plus j into MIJ ಅಂತ ಹೇಳಿದೀನಿ. ಸೊ ದಿಸ್ ಇಸ್ ದ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ನಾವೇನ್ ಮಾಡ್ತಾ ಹೋಗ್ಬೇಕು? ಮೈನರ್ಸ್ ಗೆ ನಾವೇನಾದ್ರೂ -1 to the power I plus j ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಸೊ ನಮಗೆ ಏನ್ ಸಿಗ್ತಾ ಹೋಗ್ತವೆ?
ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಸಿಗ್ತಾ ಹೋಗ್ತದೆ. ಹೆಂಗ್ ಬರಿತೀವಿ ನಾವು ಅದನ್ನ? C11 C12 C13 C21 C22 C23 ಅಗೇನ್ C31 C32 C33 ಬರಿತಾ ಹೋಗ್ತೀವಿ. ಹೌದಲ್ವಾ? ಸೊ ದಿಸ್ ಇಸ್ ಏನಾಗುತ್ತೆ? ಸೊ ಕೋಫ್ಯಾಕ್ಟರ್ ಆಫ್ ದ ಡಿಟರ್ಮಿನೆಂಟ್ ಆಗುತ್ತೆ, ಅದು ಡಿಟರ್ಮಿನೆಂಟ್ ಆಫ್ ಎ ಕೋಫ್ಯಾಕ್ಟರ್ ಆಗುತ್ತೆ. ಹಾಗಾದ್ರೆ C11 ಬೇಕಂದ್ರೆ ನಾವೇನ್ ಮಾಡ್ಬೇಕು? -1 to the power 1 + 1 M11 ಮಲ್ಟಿಪ್ಲೈ ಮಾಡ್ತೀವಿ, ನಮಗೇನ್ ಬರುತ್ತೆ? ಪ್ಲಸ್ ಬರ್ತದೆ. ಹೌದಲ್ವಾ? ನೆಕ್ಸ್ಟ್ ಏನ್ ಬರುತ್ತೆ? ಅಗೇನ್ ನಮಗೆ C12 ಬೇಕಂದ್ರೆ ಏನ್ ಮಾಡ್ಬೇಕು? -1 to the power 1 + 2 ಮಲ್ಟಿಪ್ಲೈ ಮಾಡ್ತೀವಿ, ಅದಕ್ಕೆ M12 ಗೆ. ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ಔಟ್ C13. ಹಾಗಾದ್ರೆ ಅದೇ ರೀತಿ ನಾವೆಲ್ಲವುದನ್ನು ಫೈಂಡ್ ಮಾಡ್ತಾ ಹೋಗ್ಬೇಕು. ಇಟ್ ಮೀನ್ಸ್ ನಮಗೆ ಫಸ್ಟ್ ಮೈನರ್ ಆಫ್ ಅನ್ ಎಲಿಮೆಂಟ್ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ಅದಕ್ಕೆ ಸೊ ನಮಗೆ ಏನಿರ್ತದೆ? ಸೊ M11 M12 M13 ನೆಕ್ಸ್ಟ್ M21, ಸೊ M22 M23 ನೆಕ್ಸ್ಟ್ M31, ಸೊ M32 M33 ಇದ್ರೆ ಸೊ ದಿಸ್ ಇಸ್ ದ ಮೈನರ್, ಸೊ ಡಿಟರ್ಮಿನೆಂಟ್ ಆಫ್ ದಿ ಮೈನರ್ ಅಂತ ಹೇಳ್ತೀನಿ. ಎಲ್ಲಿದೆ? ಸೊ ಇಲ್ಲಿ ಹೇಳ್ತೀನಿ. ಸೊ ಡಿಟರ್ಮಿನೆಂಟ್ ಆಫ್ ದಿ ಮೈನರ್ ಅಂತ. ಸೊ ಇದಕ್ಕೆ ನಾವೇನ್ ಮಾಡ್ತಾ ಹೋದ್ವಿ? ಸೊ ಪ್ಲಸ್ ಮೈನಸ್ ಪ್ಲಸ್ ಅಗೇನ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಸೊ ದಿಸ್ ಈಸ್ ಕನ್ವರ್ಟೆಡ್ ಇಂಟು ಏನು ಕನ್ವರ್ಟ್ ಆಗುತ್ತೆ? ಕೋಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗ್ಬಿಡ್ತದೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಒನ್, ಸೊ ನೋಟ್, ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್. ಏನಂತಾರೆ? ದ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ ಆಫ್ ಎನಿ ರೋ ವಿತ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಹೇಳಿದ್ದೀನಿ. ನಾನು ನಿಮಗೆ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ಕೂಡ ಸೊ ಈ ಪ್ರಾಪರ್ಟಿ ಮೇಲೆ ನಿಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ದಟ್ ಈಸ್ A11 C11 ಪ್ಲಸ್ A12 C12 ಪ್ಲಸ್ A13 C13 ಏನಿರಬೇಕು? ಸೊ ಆ ಎಲಿಮೆಂಟ್ಸ್ ಗೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ದಟ್ ಮಸ್ಟ್ ಬಿ ಈಸ್ ಈಕ್ವಲ್ ಏನಾಗಿರುತ್ತೆ? ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್, ಸಾರಿ ಡಿಟರ್ಮಿನೆಂಟ್ ಆಗಿರ್ತದೆ. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ ಗೊತ್ತಿದೆ C11 ಅಂದ್ರೆ ಏನು? ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ A11 ಅದಲ್ವಾ? C11 C12 C13 ಆರ್ ಆಲ್ ಇಂಡಿಕೇಟ್ಸ್ ಕೋಫ್ಯಾಕ್ಟರ್, ರೈಟ್? ಹಾಗಾದ್ರೆ ನೆಕ್ಸ್ಟ್ ಜನರಲಿ ಇನ್ ಕೇಸ್ ಏನಾದ್ರೂ ನಾವ್ ಇನ್ ಕೇಸ್ ಸೊ ಇಲ್ಲಿ AI1 ಇದ್ದು ಸೊ ಡಿಫರೆಂಟ್ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವೇರ್ I is not equals to J ಆದ್ರೆ then determinant is equals to 0 ನೇ. ಅಗೇನ್ ಹಿಯರ್ ಆಲ್ಸೋ 0 ನೇ. ಗೊತ್ತಾಗ್ತಿದೆ ಅಲ್ವಾ? ಸೊ ಏನಪ್ಪಾ ಅಂತಂದ್ರೆ ಈಗ ನಾವು ಯಾವ್ದಾದ್ರು ರೋ ಅಲ್ಲಿ ಅಥವಾ ಯಾವ್ದಾದ್ರು ಕಾಲಮ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗೆ ಬೇರೆ ಎಲಿಮೆಂಟ್ಸ್ ಗಳ ಕೋಫ್ಯಾಕ್ಟರ್ ಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಆಗುತ್ತೆ 0 ಆಗ್ತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಸೇಮ್ ಎಲಿಮೆಂಟ್ ನಾವು ಕೋಫ್ಯಾಕ್ಟರ್ ಗಳ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಮಾತ್ರ ನಮಗೆ ಏನ್ ಬರ್ತಾ ಹೋಗ್ತದೆ? ಡಿಟರ್ಮಿನೆಂಟ್ ಬರ್ತಾ ಹೋಗ್ತದೆ. ಸೊ ಅದರ್ವೈಸ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಆಗಿರ್ತದೆ. ಇದು ನೆನಪಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ನೋಟ್, ದಟ್ ಈಸ್ ದ ಥರ್ಡ್ ಒನ್. ಸೊ ಏನಿದೆ? ಸೊ ಇಫ್ ಡೆಲ್ಟಾ ಡ್ಯಾಶ್ is the determinant formed by the replacing the element of the determinant delta ಅಂದ್ರೆ transpose of the determinant by their corresponding ಏನಾಗಿರ್ತದೆ? ಕೋಫ್ಯಾಕ್ಟರ್ಸ್ ಆಗಿರ್ತದೆ. ನೋಡಿ ಏನ್ ಇಂಡಿಕೇಟ್ ಮಾಡುತ್ತಿಲ್ಲಿ? ಸೊ ಡೆಲ್ಟಾ ಡ್ಯಾಶ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ ಅದನ್ನ? ಇಟ್ ಈಸ್ ದ ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ದ ರೀಪ್ಲೇಸಿಂಗ್ ದ ಎಲಿಮೆಂಟ್ಸ್ ಆಫ್ ದ ಡಿಟರ್ಮಿನೆಂಟ್ ಬೈ ದೇರ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಆಗಿರ್ತದೆ. ದೆನ್ ಇಫ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂತಂದ್ರೆ ದೆನ್ ದ ಟ್ರಾನ್ಸ್ಪೋಸ್ ಆಫ್ ದಟ್ ಏನಾಗುತ್ತೆ? ಕೋಫ್ಯಾಕ್ಟರ್ ದಲ್ಲಿ ಏನಾಗುತ್ತೆ? 0 ಆಗುತ್ತೆ. Another important is so that delta dash is equals, that is transpose of cofactor ಎಲ್ಲ ಎಲಿಮೆಂಟ್ ನ ಸೊ ಆಫ್ ದ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಆಗುತ್ತೆ. ಸೊ ಡೆಲ್ಟ್ ಟು ದಿ ಪವರ್ ಏನಾಗುತ್ತೆ? n-1 ಆಗುತ್ತೆ. ಸೊ ಈ ಪ್ರಾಪರ್ಟಿ ಬಹಳ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ನಿಮಗೆ KCET ಯಲ್ಲಿ ಸೊ ನಮಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ವೆನ್ ವೇರ್ n is the order of the determinant ಆಗಿರ್ತದೆ. ಗೊತ್ತಿದೆ ಅಲ್ವಾ? ನಿಮಗೆ ನೆನಪಿರ್ಬೇಕು ಡೆಲ್ಟಾ ಡ್ಯಾಶ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ? ಸೊ ಇಟ್ ಇಸ್ ದ ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ದ ರೀಪ್ಲೇಸಿಂಗ್ ದ ಎಲಿಮೆಂಟ್ ಆಫ್ ಎ ಡಿಟರ್ಮಿನೆಂಟ್ ಡೆಲ್ಟಾ ಬೈ ದೇರ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್. ಗೊತ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಒನ್, adjoint of a square matrix. ನಮ್ಗೆ ಗೊತ್ತಿದೆ adjoint of a square matrix ಅಂದ್ರೆ ಏನು? Transpose of a cofactor matrix is called adjoint of a square matrix ಅಂತ ಹೇಳ್ತೀವಿ. ಗೊತ್ತಲ್ವಾ? ಸೊ ನಮ್ಗೆ ಗೊತ್ತಿದೆ ಇಫ್ ಲೆಟ್ A is equals to Aij be any square matrix of order n and let Cij be the cofactor of Aij in A, then the transpose of the matrix of cofactor of the elements of A is called the ಏನಂತ ಹೇಳ್ತಾರೆ? adjoint of A ಅಂತ ಹೇಳ್ತಾರೆ. ನಾನು ನಿಮಗೆ ಆಲ್ರೆಡಿ ಹೇಳ್ತೀನಿ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ is called adjoint of A. ಹಾಗಾದ್ರೆ if A is equals to the square matrix ತಗೊಳ್ಳೋಣ.
ಎಲ್ಲದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಎಲ್ಲ ಎಲಿಮೆಂಟ್ಸ್ ಕೋ ಫ್ಯಾಕ್ಟರ್ ನ ಫೈಂಡ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ C11 C12. ಸೊ ಅಗೇನ್ ನಮಗೆ C31 C32 C33 ಬರ್ತಾ ಹೋಗ್ತದೆ. ಅದನ್ನ ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ, ಟ್ರಾನ್ಸ್ಪೋಸ್ ಅಂದ್ರೆ ಏನು, ರೋಸ್ ಎಲ್ಲದನ್ನು ಕಾಲಮ್ಸ್ ಅಲ್ಲಿ ಬರೆಯೋದು ಅಥವಾ ಕಾಲಮ್ಸ್ ಎಲ್ಲದನ್ನು ರೋಸ್ ಅಲ್ಲಿ ಬರೀತಾ ಹೋಗೋದು. ಸೊ ವೇರ್ Cij ಡಿನೋಟ್ ದಿ ಕೋ ಫ್ಯಾಕ್ಟರ್ ಆಫ್ ಎಲಿಮೆಂಟ್ ಏನಾಗುತ್ತೆ, Aig ಆಗುತ್ತೆ. ಓಕೆನಾ. ಸೊ ಇದರಲ್ಲಿ ನೋಟ್, ಇಂಪಾರ್ಟೆಂಟ್ ನೋಟ್ ಏನ್ ಹೇಳ್ತಾನೆ, ದ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅದಲ್ವಾ, ಆರ್ಡರ್ 2 ಕ್ಯಾನ್ ಬಿ ಈಸಿಲಿ ಒಬ್ಟೈನ್ಡ್ ಬೈ ಇಂಟರ್ ಚೇಂಜಿಂಗ್. ನೆನ್ಪಿಟ್ಕೊಳ್ಳಿ, ನಮಗೆ 2 by 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾಗೆ ಸೊ ನಾವೇ ಯಾವ ರೀತಿಯಾಗಿ ನಾವು ಸೊ ಅಡ್ಜಾಯಿಂಟ್ ಅನ್ನ ಫೈಂಡ್ ಮಾಡ್ಕೋಬೇಕಪ್ಪ ಅಂದ್ರೆ, ಜಸ್ಟ್ ಇಂಟರ್ ಚೇಂಜಿಂಗ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂಡ್ ಚೇಂಜಿಂಗ್ ದಿ ಸೈನ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್. ಗೊತ್ತಿದೆ ಅಲ್ವಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು, ಸೊ ವಿ ಕ್ಯಾನ್ ಫೈಂಡ್ ಔಟ್ adjoint of 2 by 2 matrices. So next one. So adjoint ಮೇಲೆ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಓಕೆನಾ. ಸೊ ಪ್ರಾಪರ್ಟೀಸ್ ಆಫ್ ದಿ adjoint of a square matrix. First ಗೆ, if A and B are square matrix of order n and In is the corresponding unit matrix, then ಇದು ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಪ್ರಾಪರ್ಟಿ ಏನ್ ಹೇಳ್ತದಪ್ಪ, A into adjoint of A is equals to determinant of A into In is equals to adjoint of A into A ಆಗಿರ್ತದೆ. This is the first property. So thus, so A into adjoint of A is always a scalar matrix ಅಂತ ಹೇಳ್ತಿದ್ದಾರೆ. ನೆನಪಿಟ್ಕೊಳ್ಳಿ, A into adjoint of A is always ಏನಾಗಿರುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆನಪಿರ್ಬೇಕಿದು. Next, so second property, if A is a singular matrix ಅಂದ್ರೆ ಕೂಡ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದೆನ್ ಏನಾಗುತ್ತೆ, A into adjoint of A ಆಗ್ತಾ ಹೋಗ್ತದೆ. ಸೊ ಸಿಂಗುಲರ್ ಅಂದ ಕೂಡ ಏನಾಗಿರ್ತದೆ, ಆ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಟು 0 ಆಗಿರ್ತದೆ. ಸೊ ಹಾಗಾಗಿ ನಮಗೆ ಏನ್ ಪ್ರಾಪರ್ಟಿ ಬರುತ್ತೆ, A into adjoint of A is equals to adjoint of A into A is equals ಆಗಿರ್ತದೆ 0 ಆಗಿರ್ತದೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ. ಸೊ ಮೂರನೇ ಪ್ರಾಪರ್ಟಿ ಏನ್ ಹೇಳುತ್ತೆ, ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ, ಈ ಪ್ರಾಪರ್ಟಿ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ. ಸೊ ಏನ್ ಹೇಳ್ತಾರೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ಸ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಏನಾಗುತ್ತೆ, n-1 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಸೊ ಜಸ್ಟ್ ಅಡ್ಜಾಯಿಂಟ್ ಆಫ್ ಎ ಇದ್ರೆ ಹೆಂಗ್ ಬರೀಬಹುದು, ಸೊ ನಮಗೆ ಏನ್ ಕೊಟ್ಟಾಗ, ಸೊ ಅಡ್ಜಾಯಿಂಟ್ ಆಫ್ ಎ ಕೊಟ್ಟಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n-2 ಇಂಟು ಎ ಅಂತ ಬರೀಬಹುದು. ಓಕೆನಾ. ಸೊ ನೆಕ್ಸ್ಟ್ ಒನ್, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂತಂದ್ರೆ ಸಿ ಕೋಶನ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n-1 ಸ್ಕ್ವೇರ್ ಆಗುತ್ತೆ. ಇನ್ ಕೇಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಅಂಡ್ ಸೊ ಆನ್ ಅಡ್ಜಾಯಿಂಟ್ ಆಫ್ ಎ ಇದ್ರೆ, ಸೊ ಇವೇನಾದ್ರು ಸೊ ಆರ್ ಟೈಮ್ಸ್ ರಿಪೀಟ್ ಆಗ್ತಾ ಇದ್ರೆ, ದೆನ್ ದ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು n-1 ಟು ದಿ ಪವರ್ ಏನಾಗುತ್ತೆ, ಆರ್ ಆಗಿರ್ತದೆ. ಇಲ್ಲಿ ಎಷ್ಟು ಟೈಮ್ ಅಡ್ಜಾಯಿಂಟ್ ರಿಪೀಟ್ ಆಗಿರುತ್ತೋ ಅಷ್ಟು ನಾವೇನ್ ಮಾಡ್ಬೇಕು, ಇಲ್ಲಿ ಪವರ್ ಬರ್ತೇವೆ. ಇಲ್ಲಿ ಆರ್ ಟೈಮ್ಸ್ ಅಡ್ಜಾಯಿಂಟ್ ಆಫ್ ಎ ರಿಪೀಟ್ ಆಗ್ತಾ ಹೋಗಿದೆ ಅಂದ್ರೆ, ಸೊ ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n-1 ಟು ದಿ ಪವರ್ ಆರ್ ಬರೀತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಪ್ರಾಪರ್ಟಿ. ಓಕೆನಾ. ನೆಕ್ಸ್ಟ್, adjoint of A transpose ಏನಿದೆ, ಸಿಕ್ಸ್ತ್ ಒನ್. ಸೊ adjoint of A transpose is also same as adjoint of A whole transpose. This is the next property. ಏನ್ ಹೇಳ್ತಾರೆ, adjoint of A transpose is equals to adjoint of A whole transpose ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು, ಸೆವೆಂತ್ ಒನ್. ಏನ್ ಕೊಡ್ತಾರೆ, adjoint of A into B ಏನ್ ಕೊಡ್ತಾರೆ, ಅಡ್ಜಾಯಿಂಟ್ ಆಫ್ ಎ ಇಂಟು ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಅಡ್ಜಾಯಿಂಟ್ ಆಫ್ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಆಗಿರ್ತದೆ. ಓಕೆನಾ. ನೆಕ್ಸ್ಟ್, ಅಡ್ಜಾಯಿಂಟ್ ಆಫ್ ಎ ಟು ದಿ ಪವರ್ ಎಂ. ಸೊ ಏತ್ ಒನ್, ಸೊ ಅಡ್ಜಾಯಿಂಟ್ ಆಫ್ ಎ ಟು ದಿ ಪವರ್ ಎಂ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಟು ದಿ ಪವರ್ ಏನಾಗಿರುತ್ತೆ, ಎಂ ಆಗಿರುತ್ತೆ. ಸೊ ವೇರ್ ಎಂ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಸೊ adjoint of A inverse ನೋಡಿ, adjoint of A inverse is equation adjoint of A whole inverse. So this can be written as ಎಂತ ಬರೀಬಹುದು, 1 by adjoint of A ಅಂತ ಬರೆದ್ಬಿಡಬಹುದು ಅದಲ್ವಾ. ಯಾವಾಗಲೂ ನೋಡಿ, ಸೊ ಇನ್ವರ್ಸ್ ನ ಪ್ಲೇಸ್ ಎಲ್ಲಿ ಇರ್ತದೆ, ಡಿನಾಮಿನೇಟರ್ ಇರ್ತದೆ.
ಓಕೆನಾ. ಸೊ ಏನಂತಪ್ಪ ಅಂದ್ರಿನ ಇದು ನೋಡಿದ ಕೂಡಲೇ ಸೊ ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತೆಲ್ಲ ಒಂದು ಗಾದೆ ನೆನಪು ಬರ್ತಾ ಹೋಗ್ತದೆ. ಏನೋ ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿ. ಸೊ ಯಾವಾಗ ನೆನಪಿರ್ಬೇಕು, ಅಡ್ಜಾಯಿಂಟ್ ಆಫ್ ಎ ಹೋಲ್ ಇನ್ ವರ್ಸ್ ದ ಯಾವಾಗಲೂ ಪ್ಲೇಸ್ ಇರ್ತದೆ ಡಿನಾಮಿನೇಟರ್, ದಟ್ ಈಸ್ 1 by ಅಡ್ಜಾಯಿಂಟ್ ಆಫ್ ಎ ಅಂತ ಬರೀಬಹುದು. ಓಕೆನಾ. ಸೊ ನೆಕ್ಸ್ಟ್ ಒನ್, ಸೊ ವಿಲ್ ಮೂವ್ ಆನ್ ಟು ದಿ ಸೊ 10th ಒನ್, ಅಡ್ಜಾಯಿಂಟ್ ಆಫ್ ಸಮ್ ಕಾನ್ಸ್ಟೆಂಟ್ ಇಂಟು ಎ ಇದ್ರೆ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಕಾನ್ಸ್ಟೆಂಟ್ ಇಂಟು ಎ ಇದ್ರೆ ಬರೆದ್ವಿ ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೆದ್ವಿ, ಹೌದಲ್ವಾ. ಅದೇ ರೀತಿಯಾಗಿ ಅಡ್ಜಾಯಿಂಟ್ ಆಫ್ ಕೆ ಇಂಟು ಎ ಇದ್ರೆ ಏನಾಗುತ್ತೆ, ಕೆ ಟು ದಿ ಪವರ್ ಎನ್ ಮೈನಸ್ ಒನ್ ಇಂಟು ಅಡ್ಜಾಯಿಂಟ್ ಆಫ್ ಎ ಆಗುತ್ತೆ. ಏನಾಗುತ್ತೆ, ಕೆ ಟು ದಿ ಪವರ್ ಎನ್ ಮೈನಸ್ ಒನ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎನ್ ಏನಪ್ಪಾ ಅಂದ್ರೆ ಎನ್ ಇಸ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿರ್ತದೆ. ಏನಾಗುತ್ತೆ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಐ ಎನ್ ಏನಾಗಿರ್ತಪ್ಪ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರ್ತದೆ. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಜೀರೋ ಮ್ಯಾಟ್ರಿಕ್ಸ್ ಏನಾಗಿರ್ತದೆ, ಜೀರೋ ಮ್ಯಾಟ್ರಿಕ್ಸ್ ಆಗಿರ್ತದೆ. So this is the 11th one. Next 13th one. If A is a symmetric matrix, then adjoint of A is also ಏನಾಗಿರ್ತದೆ, symmetric ಆಗಿರ್ತದೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎ ಈಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆದ್ರೆ ಅಡ್ಜಾಯಿಂಟ್ ಆಫ್ ಎ ಕೂಡ ಏನಾಗಿರ್ತದೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಸೊ ಇವೆಲ್ಲ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗ್ತವೆ. ದೆನ್ ಈಗ ನೆಕ್ಸ್ಟ್ 15th ಒನ್ ಏನಿದೆ, ಇಫ್ ಎ ಈಸ್ ಸಿಂಗುಲರ್, ಸಿಂಗುಲರ್ ಅಂದ್ರೆ ಏನು, ಡಿಟರ್ಮಿನೆಂಟ್ ಆಫ್ ದಟ್ ಇಸ್ ಈಕ್ವಲ್ಸ್ ಏನಾಗಿರ್ತದೆ, 0 ಆಗಿರ್ತದೆ. ನೆಕ್ಸ್ಟ್ ದೆನ್ ಅಡ್ಜಾಯಿಂಟ್ ಆಫ್ ಎ ಈಸ್ ಆಲ್ಸೋ ಏನಾಗಿರ್ತದೆ, ಸಿಂಗುಲರ್ ಆಗಿರ್ತದೆ. ನೆಕ್ಸ್ಟ್ ಸೊ ಇಫ್ ಎ ಈಸ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ದೆನ್ ಅಡ್ಜಾಯಿಂಟ್ ಆಫ್ ಎ ಇಸ್ ಆಲ್ಸೋ ಟ್ರಯಾಂಗುಲರ್. ಯಾವ್ದಾಗಿರ್ಬೋದು, ಐದರ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಥವಾ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೋದು. ಸೊ ಹಾಗಾದ್ರೆ ಸೊ ಇನ್ ಕೇಸ್ ಏನಾದ್ರೂ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅವುಗಳ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಕೂಡ ಏನಾಗಿರ್ತದೆ, ಟ್ರಯಾಂಗುಲರ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ದ ಅಡ್ಜಾಯಿಂಟ್ ಆಫ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಅಗೇನ್ ಏನಾಗಿರುತ್ತೆ, ಸ್ಕೇಲಾರ್ ಆಗಿರ್ತದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ ಸೇಮ್ ಇರಬೇಕು, ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ 0 ಆಗಿರಬೇಕು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ದ ಅಡ್ಜಾಯಿಂಟ್ ಆಫ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ಇಫ್ ಎ ಈಸ್ ಸಿಂಗುಲರ್ ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಆಲ್ಸೋ ಇಸ್ ಈಕ್ವಲ್ಸ್ ಆಗಿರುತ್ತೆ, 0 ಆಗಿರ್ತದೆ. ಇದನ್ನ ಬರಬೇಕು. ನೆಕ್ಸ್ಟ್ 20th ಒನ್ ಏನಿದೆ, ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಎ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ದೆನ್ ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಮೈನಸ್ ಅಡ್ಜಾಯಿಂಟ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್ ಈಸ್ ಏನಾಗಿರ್ತದೆ, ನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಗೊತ್ತಲ್ವಾ. ಸೊ ಇದೇನೋ ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಮೈನಸ್ ಅಡ್ಜಾಯಿಂಟ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಆಗಿರುತ್ತೆ, ನಲ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ಒನ್, ಸೊ ಇಫ್ 20th ಒನ್, ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಎ ಅಂಡ್ ಬಿ ಆರ್ ಕಮ್ಯೂಟ್ ವಿತ್ ಈಚ್ ಅದರ್ ಆಗಿದ್ರೆ ದೆನ್ ಸೊ ಬಿ ಇಸ್ ಈಕ್ವಲ್ಸ್ ಏನಾಗತ್ತಪ್ಪ, ವೆನ್ ಬಿ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಅಂಡ್ ಎ ಆರ್ ಎ ಇಸ್ ಈಕ್ವಲ್ಸ್ ಆಗಿರುತ್ತೆ ಅಡ್ಜಾಯಿಂಟ್ ಆಫ್ ಬಿ ಆಗಿರ್ತದೆ. ಸೊ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಆದಾಗ ದೆನ್ ಬಿ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗಿರ್ತಪ್ಪ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ ಆಗಿರ್ತದೆ, ಅಥವಾ ಎ ಏನಾಗಿರ್ತದೆ, ಅಡ್ಜಾಯಿಂಟ್ ಆಫ್ ಬಿ ಆಗಿರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ಆನ್ ಟು ದಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಸಸ್. ನೋಡಿ ಇವೆಲ್ಲಾ ಪ್ರಾಪರ್ಟೀಸ್ ನೆನಪಿರಬೇಕು ನಿಮಗೆ. ನಾವು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಬಂದ ಕೂಡಲೇ ನಮಗೆ ಮೈನರ್ ಆಫ್ ಎನ್ ಎಲಿಮೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ಸ್ ಗೊತ್ತಿರಬೇಕು. ಅದ್ರ ಮೇಲೆ ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಡಿಫೈನ್ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ಪ್ರಾಪರ್ಟೀಸ್ ಗೊತ್ತಿದ್ರೆ ಸೊ ನೀವು ಲೆವೆಲ್ 1 ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹಾಗೆ KCET ಅಲ್ಲಿ ಕೂಡ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಾ. ಸೊ ಇನ್ ಕೇಸ್ ಏನಾದ್ರು ಅಡ್ಜಾಯಿಂಟ್ ಟಾಪಿಕ್ ಮೇಲೆ ಏನಾದ್ರು ಕ್ವಶನ್ಸ್ ಅನ್ನ ಕೇಳಿದ್ರೆ ಸೊ ಇವೆಲ್ಲಾ ಪ್ರಾಪರ್ಟೀಸ್ ನೆನಪಿರಬೇಕು. ಓಕೆನಾ. ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಹಾಗಾದ್ರೆ ಒಂದು ಮ್ಯಾಟ್ರಿಕ್ಸ್ ಗೆ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗ್ತದೆ, ಆ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆದಾಗ. ಹಾಗಾದ್ರೆ ಇನ್ವರ್ಟಿಬಲ್ ಯಾವಾಗ ಆಗುತ್ತೆ, ಆ ಕೊಟ್ಟಿರುವಂತಹ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು, ನಾನ್ ಸಿಂಗುಲರ್ ಆಗಿರ್ಬೇಕು. ನಾನ್ ಸಿಂಗುಲರ್ ಅಂದ್ರೆ ಏನು, ದ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ನಾಟ್ ಈಕ್ವಲ್ಸ್ ಟು 0 ಆಗಿದ್ರೆ ಅದನ್ನ ನಾವೆಂತ ಕರಿತೀವಿ, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಆಯ್ತು ಅಂದ ಕೂಡಲೇ ಏನಾಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಹಾಗಾದ್ರೆ ಸೊ ಈಗ ವಿಲ್ ಮೂವ್ ಆನ್ ಟು ದಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಸೊ if A is a non-singular square matrix of order n. So definition ನೋಡೋಣ. ಸೊ invertible matrix ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ
So if A is non-singular square matrix of order n is invertible. ನಾವೇನು ಈಗ A ಅನ್ನೋ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾವೇಂತ ಹೇಳಬೇಕು, ಇನ್ವರ್ಟಿಬಲ್ ಅಂತ ಹೇಳಬೇಕಾದ್ರೆ then there exists a square matrix B of the same order. ಸೊ ನಿಮಗೆ ಏನ್ ಎಕ್ಸಿಸ್ಟ್ ಆಗಬೇಕು, ಬಿ ಮ್ಯಾಟ್ರಿಕ್ಸ್ ಇರುವಂತಹ, ಸೊ ಇಲ್ಲಿ ಎ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಆರ್ಡರ್ ಇದೆಯೋ ಆ ಆರ್ಡರ್ ಇರುವಂತಹ ಮ್ಯಾಟ್ರಿಕ್ಸ್ ಬಿ ಎಕ್ಸಿಸ್ಟ್ ಆಗಬೇಕು. ದೆನ್ ನೆಕ್ಸ್ಟ್ ಏನ್ ಕಂಡೀಷನ್ ತರಿಸಬೇಕು, ಎ ಬಿ ಇಸ್ ಈಕ್ವಲ್ಸ್ ಟು ಐ ಎನ್ ಆಗಬೇಕು, ಬಿ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಸ್ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಮಸ್ಟ್ ಬಿ ಈಕ್ವಲ್ಸ್ ಆಗಬೇಕು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಎ ಆಗಬೇಕು. ಹಂಗಾದಾಗ ನಾವೇನಂತ ಕರಿತೀವಿ ಅದನ್ನ ಬಿ ಈಸ್ ದ ಇನ್ವರ್ಸ್ ಆಫ್ ಎ ಅಂತ ಕರಿತೀವಿ. ದೆನ್ ವಿ ಕ್ಯಾನ್ ಸೇ ದಟ್ ಇನ್ವರ್ಸ್ ಆಫ್ ಎ ಈಸ್ ಬಿ ಅಂತ ಕರಿತೀವಿ. ಹಾಗಾದ್ರೆ ಹೆಂಗ್ ಬರೀಬಹುದಪ್ಪ ಅದನ್ನ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬಿ ಅಂತ ಬರೀಬಹುದು. ದಟ್ ಇಸ್ ಇನ್ವರ್ಸ್ ಆಫ್ ಎ ಇಸ್ ಈಕ್ವಲ್ಸ್ ಆಗುತ್ತೆ ಬಿ ಆಗುತ್ತೆ. ಹಾಗಾದ್ರೆ ದೆನ್ ಇನ್ವರ್ಸ್ ಆಫ್ ಎನಿ ಎಲಿಮೆಂಟ್ ಇಸ್ ಗಿವನ್ ಬೈ ಫಾರ್ಮುಲಾ ಏನಪ್ಪಾ, ಸೊ ಈ ಫಾರ್ಮುಲಾ ನೆನಪಿರಬೇಕು, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಆಗಿರ್ತದೆ. ಏನು, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಆಗಿರ್ತದೆ. Let A be any square matrix is said to be a singular. ನಾನು ಏನು ಹೇಳ್ತೀನಿ, that must be is equals to 0. Otherwise it is called as non singular ಅಂತ ಹೇಳ್ತೀವಿ, ಡಿಸ್ಕಸ್ ಮಾಡ್ತೀವಿ, ಹೌದಲ್ವಾ? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್. ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಏನಾಗಿರ್ಬೇಕಪ್ಪ, ಸೊ ನಮಗೊಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತೀರ ಆಫ್ ಆರ್ಡರ್ ಎನ್ ಅಂತ ಅನ್ಕೊಳ್ಳೋಣ. ನಾವು ಯಾವುದೋ ಒಂದು ಮ್ಯಾಟ್ರಿಕ್ಸ್ ಬಿ ಅನ್ನ ತಗೊಳ್ಬೇಕು, ಅದು ಏನಾಗಿರ್ಬೇಕು, ಆರ್ಡರ್ ಎನ್ ಆಗಿರ್ಬೇಕು. ಅವೆರಡನ್ನ ಪ್ರಾಡಕ್ಟ್ ಮಾಡಿದಾಗ, ಎ ಇಂಟು ಬಿ ಮಾಡಿದಾಗ ಅಥವಾ ಬಿ ಇಂಟು ಎ ಮಾಡಿದಾಗ ನಮಗೆ ಏನ್ ಬರ್ತಾ ಹೋಗ್ಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಾ ಹೋಗ್ಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಾಗ ಮಾತ್ರನೇ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ಒನ್. ಹಾಗಾದ್ರೆ ಅಗೇನ್ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ಕೆಲವೊಂದು ಪ್ರಾಪರ್ಟೀಸ್ ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಪರ್ಟಿ ಏನ್ ಹೇಳ್ತದೆ, ಎ ಇನ್ವರ್ಸ್ ಹಾಫ್ ಓಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಏನಾಗಿರ್ತದೆ, ಎ ಆಗಿರ್ತದೆ. ನಾವು ಇನ್ವರ್ಸ್ ಗೆ ಮತ್ತೆ ಇನ್ನೊಂದು ಸಪ್ಲೈ ಮಾಡಿದ್ರೆ ನಮಗೆ ಏನಾಗುತ್ತೆ, ಮ್ಯಾಟ್ರಿಕ್ಸ್ ಏನೇ ಬರ್ತದೆ. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಹೋಲ್ ಟ್ರಾನ್ಸ್ಪೋಸ್ ಅಂತ ಹೇಳ್ತದೆ. ದಿಸ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ. ನಾವು ಎ ಟ್ರಾನ್ಸ್ಪೋಸ್ ಮಾಡಿ ಇನ್ವರ್ಸ್ ಮಾಡಿದ್ರು, ಇನ್ವರ್ಸ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಸೇಮ್ ಮ್ಯಾಟ್ರಿಕ್ಸ್ ಬರ್ತದೆ ಅಂತ ಅರ್ಥ. ನೆಕ್ಸ್ಟ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಏನ್ ಪ್ರಾಪರ್ಟಿ, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಏನೋ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ಒನ್, ಸೊ ಫೋರ್ತ್ ಒನ್ ಏನಿದೆ, ಸೊ ಎ ಕೆ ಟು ದಿ ಪವರ್ -1, ಕೆ ಮೇ ಬಿ ಎನಿ ನ್ಯಾಚುರಲ್ ನಂಬರ್ಸ್. ಸೊ -1 ಇದ್ರೆ ಅದನ್ನ ಹೆಂಗ್ ಬರೀಬಹುದು, ಎ ಟು ದಿ ಪವರ್ ಆಫ್ -1 ಟು ದಿ ಪವರ್ ಕೆ ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್, ಸೊ ಇನ್ ಕೇಸ್ ಏನಾದ್ರು ಇಲ್ಲಿ ಎ ಟು ದಿ ಪವರ್ 5 ಆಫ್ -1 ಇದ್ರೆ, ಸೊ ಏನಾಗುತ್ತೆ, ಎ ಟು ದಿ ಪವರ್ ಆಫ್ -1 ಟು ದಿ ಪವರ್ 5 ಆಗುತ್ತೆ. ಹೀಗೆ ರೀತಿಯಾದ್ರೂ ಆಗಿರಬಹುದು. ಕೆ ಬಿಲಾಂಗ್ಸ್ ಟು ಅಂತಿದ್ರೆ ನ್ಯಾಚುರಲ್ ನಂಬರ್ ಅಂತ ಹೇಳ್ತಿದ್ರೆ. ಸೊ adjoint of A inverse ನಾನು ನಿಮ್ಗೆ ಹೇಳಿದಾಗೆ adjoint of A whole inverse is can also be written as 1 by adjoint of A ಅಂತ ಬರೀಬಹುದು. ನೆಕ್ಸ್ಟ್, ಸೊ determinant of A inverse ಹೆಂಗ್ ಬರೀಬಹುದು, 1 by determinant of A ಅಂತ ಬರೀಬಹುದು. or it can also be written as determinant of A to the power -1 ಅಂತ ಬರೀಬಹುದು. ಇದನ್ನ ಕರಿತೀವಿ ಇನ್ವರ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, if seventh one A is equals to diagonal matrix ಆಗಿದ್ದಾಗ A1 A2 A and so on A ಇದ್ದಾಗ it implies that inverse of that matrix ಏನಾಗುತ್ತೆ, ಡಯಾಗ್ನಲ್ ಆಫ್ ಏನಾಗುತ್ತೆ, A1 ಟು ದಿ ಪವರ್ -1 A2 ಟು ದಿ ಪವರ್ -1 and so on AN ಟು ದಿ ಪವರ್ -1 ಆಗಿರುತ್ತೆ. ಯಾವಾಗ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದಾಗ. ನೆಕ್ಸ್ಟ್, ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. A is a symmetric matrix, then its inverse is also ಏನಾಗುತ್ತೆ, symmetric matrix ಆಗಿರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಒನ್, ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಸೊ ಇಲ್ಲಿ 9th one ಅಂತ, if A is diagonal, A is a diagonal, so that determinant is not equal to 0, then inverse is also ಏನಾಗುತ್ತೆ, diagonal matrix ಆಗುತ್ತೆ. ಗೊತ್ತಲ್ವಾ. ನೆಕ್ಸ್ಟ್, if A is a scalar matrix ಆಗಿದ್ರೆ, ಏನದು ಆಗಿದ್ರೆ ಅವುಗಳ ಇನ್ವರ್ಸ್ ಇಸ್ ಆಲ್ಸೋ ಏನಾಗಿರ್ತದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಸೇಮ್ ಆಸ್ ನಾವು ಅಡ್ಜಾಯಿಂಟ್ ಅಲ್ಲಿ ನೋಡಿದ್ವಲ್ವಾ, ಇಲ್ಲಿ ಕೂಡ ಇನ್ವರ್ಸ್ ಅಲ್ಲಿ ಕೂಡ ಹಾಗೆ. ನೆಕ್ಸ್ಟ್, ಇಫ್ ಎ ಇಸ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ದೆನ್ ಎ ಇನ್ವರ್ಸ್ ಇಸ್ ಆಲ್ಸೋ ಏನಾಗುತ್ತೆ, ಟ್ರಯಾಂಗುಲರ್ ಆಗ್ತದೆ ನೋಡಿ. ನೆಕ್ಸ್ಟ್, ಎವ್ರಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಪ್ರೊಸೆಸ್ ಎ ಯುನೀಕ್ ಇನ್ವರ್ಸ್. ಇಟ್ ಮೀನ್ಸ್ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಗೆ ನಾವು ಇನ್ವರ್ಸ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ಆ ಇನ್ವರ್ಸ್ ಆ ಮ್ಯಾಟ್ರಿಕ್ಸ್ ಏನಾಗಿರ್ತದೆ ಅದಕ್ಕಿಂತ ಯುನೀಕ್ ಆಗಿರ್ತದೆ. ಸೊ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಗೆ ನಾವು ಒಂದು ಯುನೀಕ್ ಆಗಿ ಒಂದೇ ಒಂದು ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅಂತ ಅರ್ಥ.
So next one, if a b is equals to ba, then we call it as b is the inverse of a or a is the inverse of b ಅಂತಾನು ಹೇಳ್ಬಹುದು. Next, so not the cancellation law with respect to the multiplication. So if a is a non-singular matrix, then it means ಏನಂತ ಅರ್ಥ, determinant of a is not equals to 0. So non-singular ಏನು ಎಕ್ಸಿಸ್ಟ್ ಆಗ್ತಾ ಇದೆ, a inverse ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ. And a b is equals ನಾವು in case a c ತಗೊಂಡ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಾವೇನ್ ಮಾಡಬಹುದು, ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅಗೇನ್ ಇಲ್ಲಿ ಎ ಮತ್ತೆ ಎ ನ ಕ್ಯಾನ್ಸಲ್ ಮಾಡ್ಕೊಂಡು ನಮಗೆ ಬಿ ಇಸ್ ಈಕ್ವಲ್ಸ್ ಟು ಸಿ ಆಗ್ತದೆ. ಇವಾಗ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ನಾವೆಂತ ಕರಿತೀವಿ, ಕ್ಯಾನ್ಸಲೇಷನ್ ಲಾ ವಿತ್ ರೆಸ್ಪೆಕ್ಟ್ ಟು ದಿ ಮಲ್ಟಿಪ್ಲಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್, ಈಗ ಇಫ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಡಿ ಆಗಿದೆ, ದೆನ್ ಎ ಇನ್ವರ್ಸ್ ನೆನಪಿಟ್ಕೊಂಡ್ಬಿಡಿ. ಎ ಇನ್ವರ್ಸ್ ಏನಾಗುತ್ತೆ, ನಾವೇನ್ ಮಾಡ್ತಾ ಹೋಗ್ಬೇಕು, ನಾನು ಹೇಳಿದ್ದೀನಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು, ಹೌದಲ್ವಾ. ಸೊ ನೆಕ್ಸ್ಟ್ ಬ್ಯಾಕ್ವರ್ಡ್ ಡಯಾಗ್ನಲ್ ಲೈನ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ನಾವೇನ್ ಮಾಡ್ಬೇಕು, ಸೊ ಸೈನ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬಿಟ್ರೆ ಮುಗೀತು, ಗೊತ್ತಾಗ್ತಲ್ವಾ. ಸೊ ದಿಸ್ ಇಸ್ ದ ಇನ್ವರ್ಸ್ ಆಫ್ ಸೊ 2 by 2 matrices. ಓಕೆನಾ. So these are all the properties so which comes under the inverse of a matrix. So ನಮಗೆ inverse of a matrix ಮೇಲೆ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಸೊ ಇವಿಷ್ಟು ಮಾಹಿತಿಗಳು ನಿಮಗೆ, ಇವಿಷ್ಟು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ನಿಮಗೆ, ಗೊತ್ತಲ್ವಾ. ಸೊ ನೆಕ್ಸ್ಟ್ the properties of the characteristics equations, roots and Cayley-Hamilton theorem. ಸೊ ಇದು ನಿಮಗೆ ಥಿಯರಿ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನಾವು CET ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಗೇನ್ ವಿ ಕ್ಯಾನ್ ಯೂಸ್ ದಿಸ್ ಒನ್ ಇನ್ JEE ಮೇನ್ಸ್. ಓಕೆನಾ. ಹಾಗಾದ್ರೆ ಏನಂತ ನೋಡೋಣ. ನೆಕ್ಸ್ಟ್ ಏನ್ ಹೇಳುತ್ತಪ್ಪ, ಇಫ್ ಎ ಈಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ and I is the any identity matrix of order same as that of A, then determinant of A minus lambda is equals to 0 ಆಗಿರುತ್ತದೆ, where lambda belongs to a real number is a constant is called the characteristic equation of A ಆಗುತ್ತೆ. ಅಂದ್ರೆ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಹೆಂಗಿರ್ತದಪ್ಪ ಅಂದ್ರೆ ಸೊ ದಿಸ್ ಒನ್ ದಟ್ ಇಸ್ a determinant of A minus lambda I is equals to 0 ಆಗಿರ್ತದೆ. ಹಾಗಾದ್ರೆ ದೆನ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ ಯಾವ್ದು, ಈ ಈಕ್ವೇಶನ್ ನಮಗೆ ಸಾಲ್ವ್ ಮಾಡಿದಾಗ ರೂಟ್ಸ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ಅವುಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರಿತೀವಿ, ಅಥವಾ ಐಗನ್ ವ್ಯಾಲ್ಯೂಸ್ ಆಫ್ ಎ ಅಂತ ಕರಿತಾ ಹೋಗ್ತೀವಿ, ಗೊತ್ತಾಗ್ತದೆ ಅಲ್ವಾ. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ನ ಸಾಲ್ವ್ ಮಾಡುವಂತಹ, ಸ್ಯಾಟಿಸ್ಫೈ ಮಾಡುವಂತಹ ವ್ಯಾಲ್ಯೂಸ್ ಗಳನ್ನ ನಾವೇಂತ ಕರಿತೀವಿ, ಸೊ ಅಥವಾ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ ನಾವೆಂತ ಕರಿತೀವಿ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರಿತೀವಿ, ಅಥವಾ ಐಗನ್ ವ್ಯಾಲ್ಯೂಸ್ ಆಫ್ ಎ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ಏನ್ ಹೇಳುತ್ತದೆ, ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಮ್ಯಾಟ್ರಿಕ್ಸ್ ಗಳು ಸೊ ತಮ್ಮದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಎಕ್ಸಿಸ್ಟ್ ಆಗೇ ಆಗ್ತದೆ. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅದೇನ್ ಮಾಡ್ತಾ ಹೋಗ್ತದೆ, ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತದೆ ಅನ್ನೋದನ್ನ ಏನ್ ಹೇಳ್ತದೆ, ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ಹೇಳ್ತಾ ಹೋಗ್ತದೆ. ನಾವು ಈ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ನ ಯೂಸ್ ಮಾಡ್ಕೊಂಡು ನಾವು ಮ್ಯಾಟ್ರಿಕ್ಸ್ ಚಾಪ್ಟರ್ ಅಲ್ಲಿ CET ಪ್ರಾಬ್ಲಮ್ಸ್ ಒಂದೆರಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ, ಹೌದಲ್ವಾ. ಸೊ ರೈಟ್, ಫಿಲ್ ಮಾಡೋದು. ನೆಕ್ಸ್ಟ್ ಅದೇನ್ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಹಾಗಾದ್ರೆ ಈಗ ನೋಡಿ, ಇಫ್ ಎ ಇಸ್ ಈಕ್ವಲ್ಸ್ ಟು 2 by 2 ಮ್ಯಾಟ್ರಿಕ್ಸ್ ಆದಾಗ ಅದಕ್ಕೆ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಸ್ ಹೇಗಿರ್ತದೆ, ಹೆಂಗ್ ಬರೀಬಹುದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ನೋಡಿ, ಎ ಸ್ಕ್ವಯರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎ plus AD minus BC, that is I2 is equals to 0. Or this can also be done as ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳಿದೀನಿ, a square minus trace of a plus determinant of a into I is equals to 0. ಇಲ್ಲಿ 2 by 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ನಮಗೆ ಆರ್ಡರ್ ಏನಾಗುತ್ತೆ, I2 ಆಗುತ್ತದೆ. ನಮಗೆ ಗೊತ್ತಿದೆ ಟ್ರೇಸ್ ಅಂದ್ರೆ ಏನು, ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್, ದಟ್ ಇಸ್ a plus d. ಇಲ್ಲಿರೋದು ಏನಿದೆ, a plus d ಇದೆ. a ಮತ್ತೆ d ಏನಾಗಿದೆ, ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ವಾ, ಅವುಗಳ ಸಮ್ ಆಗಿದೆ, ದಟ್ ಇಸ್ a plus d ನೇ. ದಟ್ ಈಸ್ ನೆಕ್ಸ್ಟ್ ಏನಾಗಿದೆ ಪ್ಲಸ್. ನೋಡಿ ನಮಗೆ ಏನ್ ಮಾಡ್ತೀವಿ, ಡಿಟರ್ಮಿನೆಂಟ್ ಎಕ್ಸ್ಪೆಂಡ್ ಮಾಡಿದಾಗ ಏನ್ ಮಾಡ್ತೀವಿ, a ಇಂಟು ಡಿ ಮಾಡಿ ಮೈನಸ್ ಸಿ ಇಂಟು ಬಿ ಮಾಡ್ತೀವಿ, ದಟ್ ಆರ್ ಬಿ ಇಂಟು ಸಿ ಮಾಡ್ತೀವಿ, ದಟ್ ಇಸ್ ಡಿಟರ್ಮಿನೆಂಟ್. ಹಾಗಾದ್ರೆ 2 by 2 ಮ್ಯಾಟ್ರಿಕ್ಸ್ ಇದ್ರೆ ನಮಗೆ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ಇಸ್ ಗಿವನ್ ಬೈ ಲೈಕ್ ದಿಸ್ ಒನ್ ಆರ್ ದಿಸ್ ಒನ್. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಅಂತ ಬರೀಬಹುದು, a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಪ್ಲಸ್ ಡಿ ಇಂಟು a ಪ್ಲಸ್ ಡಿಟರ್ಮಿನೆಂಟ್ ಆಫ್ a ಇಂಟು I2 ಇಸ್ ಈಕ್ವಲ್ಸ್ ಟು 0 ಅಂತ ಬರೀಬಹುದು. ಆರ್ ಇನ್ ಕೇಸ್ ಏನಾದ್ರು ನಾವು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ, ಆರ್ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, ಎ ಡಿ ಮೈನಸ್ ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಹೀಗಾದ್ರೂ ಬರೀಬಹುದು.
ಅಥವಾ ನೀವೇನು ನೆನ್ಪಿಟ್ಕೊಳ್ಳಿ, ಸೊ ಜಸ್ಟ್ ಇದನ್ನ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಏನೋ ಸೊ ಯಾವುದೇ ಒಂದು 2 by 2 ಮ್ಯಾಟ್ರಿಕ್ಸ್ ಗೆ ಸೊ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಹೆಂಗಿರ್ತದಪ್ಪ ಅಂದ್ರೆ ಎ ಸ್ಕ್ವೇರ್ ಮೈನಸ್ ದಟ್ ಇಸ್ ಅ ಟ್ರೇಸ್ ಆಫ್ ಎ ಮೀನ್ಸ್ ಸಮ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಅರ್ಥ, ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು I2 ಇಸ್ ಈಕ್ವೇಶನ್ ಆಗಿರ್ತದೆ 0 ಆಗಿರ್ತದೆ. ಸೊ ನೆಕ್ಸ್ಟ್ ಒನ್ 3 by 3 ಮ್ಯಾಟ್ರಿಕ್ಸ್ ಗೆ A11 A12 ಇದಕ್ಕೆ ಹೇಗಿರ್ತದಪ್ಪ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಹೇಗಿರ್ತದೆ. ಸೊ ಎ ಸ್ಕ್ವೇರ್ ನೆಕ್ಸ್ಟ್ ಏನಿದೆ ಮೈನಸ್ ಎ ಕ್ಯೂಬ್, ನಮಗೆ ಇಲ್ಲಿ 3 by 3 ಆರ್ಡರ್ ಇದ್ರೆ ಏನಾಗಿರುತ್ತೆ ಎ ಕ್ಯೂಬ್, ನೆಕ್ಸ್ಟ್ ಸೊ ಟ್ರೇಸ್ ಆಫ್ ಎ ಸೊ ಇಂಟು ಏನಾಗುತ್ತೆ ಎ ಸ್ಕ್ವೇರ್, ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ ಟ್ರೇಸ್ ಆಫ್ adjoint of A, next minus determinant of A into I3 is equals to 0 ಆಗಿರ್ತದೆ. ಸೊ ಈಗ ಏನ್ ಕೊಡ್ತಾರೆ ಎ ಕ್ಯೂಬ್ ಮೈನಸ್ A11 B22 C3 ದಟ್ ಇಸ್ ಸಮ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್, ಅದಕ್ಕೆ ನಾವೇನ್ ಮಲ್ಟಿಪ್ಲೈ ಮಾಡಬೇಕು ಎ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಅಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್, ನಮಗೆ ಏನ್ ಬೇಕು ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಫೈಂಡ್ ಮಾಡ್ಕೊಂಡ್ರೆ ಸಾಕು. ಈಗ A11 ಗೆ ಕೋಫ್ಯಾಕ್ಟರ್ ಎಲಿಮೆಂಟ್ ಏನಾಗುತ್ತೆ A11 ಆಗುತ್ತೆ, ನೆಕ್ಸ್ಟ್ B22 ಗೆ ಕೋಫ್ಯಾಕ್ಟರ್ ಎಲಿಮೆಂಟ್ ಏನಾಗುತ್ತೆ B22 ಆಗುತ್ತೆ, ನೆಕ್ಸ್ಟ್ C33 ಗೆ ಕೋಫ್ಯಾಕ್ಟರ್ ಎಲಿಮೆಂಟ್ ಏನಾಗುತ್ತೆ C33 ಆಗುತ್ತೆ. ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಸಮ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಅಂತ ಹೇಳಿದ್ವಿ ಟ್ರೇಸ್ ಆಫ್ ಅಡ್ಜಾಯಿಂಟ್ ಅಂತ ಹೇಳಿದೀನಿ, ಗೊತ್ತಿಲ್ವಾ. ನೆಕ್ಸ್ಟ್ ಏನಿದೆ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ3, ನೋಡಿ ಪ್ಲಸ್ ಮೈನಸ್ ಬರಿತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಫಾರ್ 3 by 3 ಮ್ಯಾಟ್ರಿಕ್ಸ್ ಗೆ. ಆರ್ ಇನ್ ಕೇಸ್ ಏನಾದ್ರು ಯಾವುದೋ ಒಂದು ಲ್ಯಾಂಬ್ಡಾನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಒಂದು ಈಕ್ವೇಶನ್ ಅಂತಂದ್ರೆ ನಾವ್ ಹೆಂಗ್ ಬರಿತಾ ಹೋಗೋದು, ದಟ್ ಇಸ್ ಲ್ಯಾಂಬ್ಡಾ ಕ್ಯೂಬ್ ಇಂಟು ಈ ರೀತಿ ಬರಿತಾ ಹೋಗಬಹುದು, ಗೊತ್ತಾಗ್ತದಲ್ವಾ. ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಸಿ ದ ಕಾನ್ಸ್ಟೆಂಟ್ ಟರ್ಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಯಾವಾಗ ಏನಾಗುತ್ತೆ ಡಿಟರ್ಮಿನೆಂಟ್ ಆಫ್ ದಟ್ ಎ ಆಗಿರ್ತದೆ, ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ದೆನ್ ಎ ವಿಲ್ ಹ್ಯಾವ್ ಅಟ್ ಮೋಸ್ಟ್ ಎನ್ ಐಗನ್ ವ್ಯಾಲ್ಯೂ, ಹೇಳ್ತಾ ಹೋಗ್ತೀವಿ ಎನ್ ಐಗನ್ ವ್ಯಾಲ್ಯೂ ಏನಿರ್ತವೆ ಅಟ್ ಮೋಸ್ಟ್ ಅಂತ ಹೇಳ್ತಾರೆ. ಅಟ್ ಮೋಸ್ಟ್ ಅಂತ ಏನಿರಬಹುದು ಏನಾದ್ರೂ ಇರಬಹುದು ಅಥವಾ ಏನಕ್ಕಿಂತ ಕಡಿಮೆ ಇರಬಹುದು. Next, so if A is a square matrix, then A into A transpose have the same eigenvalues. ನೆನಪಿಟ್ಕೊಂಡ್ಬಿಡಿ. ಸೊ ಐಗನ್ ವ್ಯಾಲ್ಯೂಸ್ ಫಾರ್ ಎ ಅಂಡ್ ಎ ಟ್ರಾನ್ಸ್ಪೋಸ್ ಮಸ್ಟ್ ಏನಾಗಿರ್ತವೆ ಸೇಮ್ ಆಗಿರ್ತದೆ, ಓಕೆನಾ. ಸೊ ನೆಕ್ಸ್ಟ್, if A is singular, if and only if 0 is the eigenvalue of A ಆಗಿರ್ತದೆ. ಇನ್ ಕೇಸ್ ಏನಾದ್ರೂ ಒಂದು ಮ್ಯಾಟ್ರಿಕ್ಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅದಕ್ಕೆ ಐಗನ್ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದ್ರೆ 0 ಆಗಿರ್ತದೆ. ನೆಕ್ಸ್ಟ್ ಪ್ರಾಪರ್ಟಿ ಏನ್ ಹೇಳ್ತಾರೆ ಫಿಫ್ತ್ ಒನ್, ಸೊ ಇಫ್ A is a triangular or diagonal matrix then its eigen value are the elements of principal diagonal. ನೆನಪಿಟ್ಕೊಂಡ್ಬಿಡಿ, ನೋಡಿ ಎಷ್ಟು ಈಸಿಯಾಗಿ ನಾವು ಫೈಂಡ್ ಮಾಡ್ಕೊಂಡ್ಬಿಡಬಹುದು. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಅಂತ ಕೇಳ್ತಾರೆ, ಕೇಳಿದಾಗ ನಮ್ಗೆ ಏನ್ ಮಾಡ್ಕೋಬೇಕು, ಸೊ ಜಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ಐಗನ್ ವ್ಯಾಲ್ಯೂಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ಏನಾಗಿರ್ತವೆ ಪ್ರಿನ್ಸಿಪಲ್ ಡಯಾಗನಲ್ ಇರುವಂತಹ ಎಲಿಮೆಂಟ್ಸ್ ಗಳೇ ಐಗನ್ ವ್ಯಾಲ್ಯೂ ಆಫ್ ದಿಸ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು ಐದರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆದ್ರೂ ಆಗಿರ್ಬೇಕು ಅಥವಾ ಡಯಾಗನಲ್ ಮ್ಯಾಟ್ರಿಕ್ಸ್ ಆದ್ರೂ ಆಗಿರಬಹುದು. ಸೊ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಐದರ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆದ್ರೂ ಆಗಿರಬಹುದು ಅಥವಾ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆದ್ರೂ ಆಗಿರಬಹುದು, ಓಕೆನಾ. ನೆಕ್ಸ್ಟ್ ಏನ್ ಹೇಳ್ತಾರೆ, ದಿ ಸಮ್ ಆಫ್ sixth one, the sum of eigen values of a square matrix A is equals to the trace of A ಆಗಿರ್ತದೆ. ನೆನಪಿಟ್ಕೊಳ್ಳಿ, ಏನೋ sum of the eigen values of a square matrix A is always equals ಆಗಿರುತ್ತೆ trace of A ಆಗಿರ್ತದೆ. ನೆಕ್ಸ್ಟ್, the product of the eigen values of A is equals ಆಗಿರುತ್ತೆ determinant of that matrix ಆಗಿರ್ತದೆ, ಓಕೆನಾ. ನೆಕ್ಸ್ಟ್, the eigenvalue of a unit matrix of so ಏನಾಗಿರ್ತದೆ ಯೂನಿಟ್ ಮಾಡ್ಯುಲಸ್ ಆಗಿರ್ತದೆ, ಓಕೆನಾ. ನೆಕ್ಸ್ಟ್ ನೋಡಿ ನೈನ್ತ್ ಒನ್, this is important. If lambda is the eigenvalue of A and the determinant of A is not equal to 0, it means it is a non-singular matrix. Then 1 by lambda is the eigenvalue of ಯಾವುದಕ್ಕೆ A inverse ಗೆ. ಸೊ ಲ್ಯಾಂಬ್ಡಾ ಏನಾದ್ರೂ ಐಗನ್ ವ್ಯಾಲ್ಯೂ ಆಫ್ ಎ ಆಗಿದ್ರೆ ಅದ್ ಇನ್ ಕೇಸ್ ಏನಾದ್ರೂ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ದೆನ್ ಎ ಇನ್ವರ್ಸ್ ಗೆ ಯಾವ್ದು ಐಗನ್ ವ್ಯಾಲ್ಯೂ ಆಗಿರ್ತದಪ್ಪ ಅಂದ್ರೆ 1 by ಲ್ಯಾಂಬ್ಡಾ ಅನ್ನೋದೇ ಐಗನ್ ವ್ಯಾಲ್ಯೂ ಆಗಿ ಆಕ್ಟ್ ಆಗ್ತಾ ಹೋಗ್ತದೆ,
ಓಕೆನಾ. ನೆಕ್ಸ್ಟ್ 11th ಒನ್ ನೋಡಿ, ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಿಮಗೆ KCT ಕ್ವಶನ್ ಕೇಳಿದ್ರು. ಇಫ್ ಎ ಈಸ್ ದ ಐಗನ್ ವ್ಯಾಲ್ಯೂ ಆಫ್ ಎ ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ಸ್ ಟು 0, ಇಟ್ ಮೀನ್ಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ದಾಗ ದೆನ್ ಡಿಟರ್ಮಿನೆಂಟ್ ಆಫ್ ಎ ಡಿವಿಸಿಬಲ್ ಬೈ ಲ್ಯಾಂಬ್ಡಾ ಈಸ್ ದ ಐಗನ್ ವ್ಯಾಲ್ಯೂ ಆಫ್ ಅಡ್ಜಾಯಿಂಟ್ ಆಫ್ ಎ ಆಗಿರ್ತದೆ. ನೋಡಿ, ನಮಗೆ ಅಡ್ಜಾಯಿಂಟ್ ಆಫ್ ಎ ನಮಗೆ ಏನ್ ಬೇಕಾಗುತ್ತೆ, ಐಗನ್ ವ್ಯಾಲ್ಯೂಸ್ ಬೇಕಾಗ್ತದೆ. ಓಕೆನಾ. ಇಲ್ಲಿ ಎ ಇನ್ವರ್ಸ್ ನ ಐಗನ್ ವ್ಯಾಲ್ಯೂ ಏನಾಯ್ತು, 1/λ ಆಗಿತ್ತು. ಸೊ ಹಾಗಾದ್ರೆ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಐಗನ್ ವ್ಯಾಲ್ಯೂ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಡಿವಿಸಿಬಲ್ ಬೈ ಲ್ಯಾಂಬ್ಡಾ ಇಸ್ ಏನಾಗುತ್ತೆ, ಐಗನ್ ವ್ಯಾಲ್ಯೂ ಆಗುತ್ತೆ. ಸ್ಕ್ವೇರ್ಸ್ ಏನಾಗುತ್ತಪ್ಪ ಅಂದ್ರೆ ಅವುಗಳ ಸ್ಕ್ವೇರ್ ಗಳೇ ಏನಾಗಿರ್ತವೆ, ಐಗನ್ ವ್ಯಾಲ್ಯೂಸ್ ಆಫ್ ದಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳು ಆಗಿರ್ತವೆ. ಸ್ಕ್ವೇರ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಗೊತ್ತಾಗ್ತದೆ ಅಲ್ವಾ. ಸೊ ನೆಕ್ಸ್ಟ್, ಸೊ ದೀಸ್ ಆರ್ ದಿ properties and definition for Cayley-Hamilton theorem. So Cayley-Hamilton theorem ಏನು ಹೇಳುತ್ತೆ, every square matrix satisfies its characteristics equations ಅಂತ ಹೇಳ್ತಾ ಹೋಗ್ತದೆ. ಓಕೆನಾ. ರೈಟ್, these are all the properties ನೆನಪಿರಬೇಕು ನಿಮಗೆ. ಸೊ ನೆಕ್ಸ್ಟ್ ಒನ್, the solution of system of linear equations. ಹಾಗಾದ್ರೆ ಅಗೇನ್ ನಮಗೆ ಗೊತ್ತಿದೆ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂದ್ರೆ ಏನಿರಬೇಕು, ಮೋರ್ ದ್ಯಾನ್ ಒನ್ ಲೀನಿಯರ್ ಈಕ್ವೇಶನ್ಸ್ ಇದ್ರೆ ನಾವೇಂತ ಕರಿತೀವಿ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಹೇಗಿರ್ತದೆ, ಈಗ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಹೋಮೋಜೀನಿಯಸ್, ದೇರ್ ಆರ್ ಟೂ ಟೈಪ್ಸ್. ನೋಡಿ, ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಲ್ಲಿ, ಸೊ ದೇರ್ ಆರ್ ಟೂ ಟೈಪ್ಸ್, ದಟ್ ಇಸ್ ಹೋಮೋಜೀನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್, another one is ನಾನ್ ಹೋಮೋಜೀನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಅಂತ ಹೇಳಿ. ಹಾಗಾದ್ರೆ ಫಸ್ಟ್ ಒನ್, ಈ ಲೆಟ್ ax is equals to b ಆಗಿತ್ತು. Let ax is equals to b is a system of linear equation. Then this system of equation is called homogeneous. So system of linear equation ನಮಗೆ ಏನಾಗಿರಬೇಕು, b matrix is equation ಆಗಿರಬೇಕು, 0 matrix ಆಗಿರಬೇಕು. ಸೊ b matrix ಅಲ್ಲದೆ ಏನಾಗಿರಬೇಕು, ನಮಗೆ 0 matrix ಆಗಿದ್ರೆ then that system of linear equation is called homogeneous system of linear equations ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತವೆ. So ಇಲ್ಲಿ next point, if determinant of a that is not equals, that is the non singular ಆಗಿದ್ರೆ, then system has only the trivial solutions. That is ax is equals to 0 ಆಗಿದ್ರೆ a inverse exist ಆಗುತ್ತೆ, a inverse into a ಏನಾಗುತ್ತೆ, ಐಡೆಂಟಿಟಿ ಆಗುತ್ತೆ. ಸೊ a inverse is equals to 0 ಆದ್ರೆ x is equals to ನಮಗೆ ಏನ್ ಬರ್ತಾ ಹೋಗ್ತದೆ, 0 ಆಗ್ತಾ ಹೋಗ್ತದೆ. ಗೊತ್ತಿದೆ ಅಲ್ವಾ. ನಾನು ಏನ್ ಮಾಡ್ತೀನಿ, ಎ ಇನ್ವರ್ಸ್ ನ ಬೋತ್ ಸೈಡ್ ಅಪ್ಲೈ ಮಾಡಿದಾಗ, ಯಾಕಂದ್ರೆ ನಾನ್ ಸಿಂಗುಲರ್ ಆಗುತ್ತೆ, ಎ ಇನ್ವರ್ಸ್ ಇಂಟು ಏನಾಗುತ್ತೆ, ಐ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಎ ಇನ್ವರ್ಸ್ ಇಂಟು 0 ಏನಾಗುತ್ತೆ, 0 ಆಗುತ್ತೆ. ಆದ್ರೆ ನಮಗೆ ಇನ್ ಕೇಸ್ ಏನಾದ್ರು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಏನಾದ್ರು ಹೋಮೋಜಿನಿಯಸ್ ಆಗಿದ್ರೆ, ಇನ್ ಕೇಸ್ ಅಲ್ಲಿ ಏನಾದ್ರು ಡಿಟರ್ಮಿನೆಂಟ್ ಏನಾದ್ರು ನಾಟ್ ಈಕ್ವಲ್ಸ್ ಟು 0 ಆಯ್ತು ಅಂತಂದ್ರಿಗಿನ ನಮಗೆ ಏನ್ ಸೊಲ್ಯೂಷನ್ ಸಿಗ್ತಾ ಹೋಗ್ತಪ್ಪ ಅಂದ್ರೆ, ಓನ್ಲಿ ನಮಗೆ ಸಿಗೋದೇನೋ ಟ್ರಿವಿಯಲ್ ಸೊಲ್ಯೂಷನ್ಸ್ ಮಾತ್ರ. ಟ್ರಿವಿಯಲ್ ಸೊಲ್ಯೂಷನ್ಸ್ ಮೀನ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿರ್ತದೆ ಸೊಲ್ಯೂಷನ್ಸ್. ನೆಕ್ಸ್ಟ್, ಇನ್ ಕೇಸ್ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿತ್ತು ಅಂದ್ರೆ, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಸಿಂಗುಲರ್ ಆಗಿದ್ರೆ, then the system has infinite number of solutions called as non-trivial solutions ಅಂತ ಕರೀತಾ ಹೋಗ್ತೀವಿ. ಇದಲ್ವಾ. ಸೊ ನೆನಪಿರ್ಬೇಕು. ಸೊ ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ ಏನೋ, ಸೊ ಇನ್ ಕೇಸ್ ಏನಾದ್ರೂ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿತ್ತು ಅಂತ ತಂದಾಗ, ಸೊ ನಮಗೆ ಏನ್ ಸೊಲ್ಯೂಷನ್ ಸಿಗ್ತಾ ಹೋಗ್ತವೆ, ಟ್ರಿವಿಯಲ್ ಸೊಲ್ಯೂಷನ್ಸ್ ಸಿಗ್ತಾ ಹೋಗ್ತವೆ. ಇಫ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂದ್ರೆ, ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅವಾಗ ನಮಗೆ ಎಷ್ಟು ಸೊಲ್ಯೂಷನ್ ಸಿಗ್ತಾ ಹೋಗ್ತವೆ, ಇನ್ಫೈನೈಟ್ಲಿ ಸೊ ಮೆನಿ ನಂಬರ್ ಆಫ್ ಸೊಲ್ಯೂಷನ್ ಸಿಗ್ತಾ ಹೋಗ್ತವೆ. ರೈಟ್. ಸೊ ನೆಕ್ಸ್ಟ್, ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ನಾನ್ ಹೋಮೋಜಿನಿಯಸ್. ನಾನ್ ಹೋಮೋಜಿನಿಯಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಡಿ ಮ್ಯಾಟ್ರಿಕ್ಸ್ ಅಥವಾ ನಾವು ಕನ್ಸಿಡರ್ ಮಾಡ್ಕೊಡ್ತೀವಿ ಬಿ ಮ್ಯಾಟ್ರಿಕ್ಸ್ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಯಾವ್ದಾದ್ರು ಸಮ್ ಎಲಿಮೆಂಟ್ಸ್ ಇದ್ರೆ, ಸೊ ಅಂತಹ ಮ್ಯಾಟ್ರಿಕ್ಸ್, ಅಂತಹ ಈಕ್ವೇಶನ್ಸ್ ನಾವೆಂತ ಕರಿತೀವಿ, ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತ ಕರಿತೀವಿ. ಸೊ ನಮ್ಮ ಥಿಯರಿ ಸಿಲೆಬಸ್ ಅಲ್ಲಿ ಸೊ ಏನ್ ಇನ್ಕ್ಲೂಡ್ ಮಾಡಿದ್ರೆ, ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ಕ್ಲೂಡ್ ಆಗಿದೆ. ಅದ್ರ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸೊಲ್ಯೂಷನ್ಸ್ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಹೆಂಗಿರ್ತದೆ ಸೊಲ್ಯೂಷನ್ಸ್, ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ಸ್ ಟು 0, ನಮಗೆ ನಾವೆಲ್ಲ ಸಾಲ್ವ್ ಮಾಡ್ತೀವಿ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಲ್ಲಿ, ಹೌದಲ್ವಾ. ನಮಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಏನಾಗಿರ್ಬೇಕು, ದಟ್ ಡಿಟರ್ಮಿನೆಂಟ್ ಮಸ್ಟ್ ಬಿ ಏನಾಗಿರ್ಬೇಕು, ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು, ಹೌದಲ್ವಾ. ದೆನ್ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಏನು ಕರಿತೀವಿ, ದೆನ್ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂಡ್ ಆಸ್ ದ ಯುನೀಕ್ ಸೊಲ್ಯೂಷನ್ ಆಗಿರ್ತದೆ, given that x is equals to a inverse into d, ಹೌದಲ್ವಾ. ನಾವೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ ಥಿಯರಿಯಲ್ಲಿ.
ಅವಾಗ ನಮಗೆ ಏನ್ ಬರ್ತಾ ಹೋಗ್ತದೆ, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ಸ್ ಟು 0 ಆದಾಗ ಎಕ್ಸ್ ವ್ಯಾಲ್ಯೂ ನಮಗೆ ಏನ್ ಬರ್ತಾ ಹೋಗ್ತವು, 1 2 3 4 5 ಆರ್ -1 -2 -3 -2 -1 0 ಇವಿಷ್ಟು ವ್ಯಾಲ್ಯೂಸ್ ಅಲ್ಲೇ ಬರ್ತಾ ಹೋಗ್ತದೆ. ನಮಗೆ ಏನ್ ಬರ್ತಾ ಹೋಗ್ತೀವಿ, ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ ಯಾವಾಗ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆದಾಗ. ನೆಕ್ಸ್ಟ್ ಒನ್, ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂತಂದ್ರೆ ಈಗಿನ the and adjoint of A into D matrix not equals to 0 ಆಯ್ತು. ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾದ್ರೂ ಈಕ್ವಲ್ಸ್ ಟು 0 ಆಗ್ಬಿಟ್ಟಿದೆ, ದಟ್ ಇಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿದೆ. ಇನ್ ಕೇಸ್ ಏನಾದ್ರೂ ನಾವು ಅಡ್ಜಾಯಿಂಟ್ ಆಫ್ ಎ ಇಂಟು ಡಿ ನಾಟ್ ಈಕ್ವಲ್ಸ್ ಟು 0 ಆಯ್ತು, ದೆನ್ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂಡ್ ಹ್ಯಾಸ್ ನೋ ಸೊಲ್ಯೂಷನ್. ನಾವ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಅಂದ ಕೂಡ ನಮಗೆ ನೋ ಸೊಲ್ಯೂಷನ್ ಅಂತ ನಾವು ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನಾವೇನ್ ಫೈಂಡ್ ಮಾಡ್ಕೋಬೇಕು, ಅಡ್ಜಾಯಿಂಟ್ ಆಫ್ ಎ ಇಂಟು ಡಿ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಇನ್ ಕೇಸ್ ಆಫ್ ದಟ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆಯ್ತು ಅವಾಗ ನಮಗೆ ಏನ್ ಎಕ್ಸಿಸ್ಟ್ ಆಗಲ್ಲ, ನೋ ಸೊಲ್ಯೂಷನ್ಸ್, ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಲ್ಲ. ಇನ್ ಕೇಸ್ adjoint of A into D is equals to 0 ಆಗ್ಬಿಡ್ತು ಅಂದ್ರೆ ಅದು ಕೂಡ 0 ಆಯ್ತು then the system either consistent or inconsistent because the system will have either infinite number of solutions or no solutions ಇರಬಹುದು. ಏನಿರ್ಬೋದು, ನಮಗೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಅದು ಎಕ್ಸಿಸ್ಟ್ ಆಗಬಹುದು ಅಥವಾ ನೋ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಬಹುದು, ಗೊತ್ತಲ್ವಾ. ಸೊ ನಾವು ಇಲ್ಲಿ ಕನ್ಸಿಸ್ಟೆಂಟ್ ಆದ್ರೆ ಮಾತ್ರ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಆಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿದ್ರೆ ನೋ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಓಕೆನಾ, ರೈಟ್. ನೆಕ್ಸ್ಟ್, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ನಮಗೆ ಯಾವ್ದೊಂದು ಸಿಸ್ಟಮ್ ಆಫ್ ಈಕ್ವೇಷನ್ ಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಹೆಂಗೆ ಎಕ್ಸಿಸ್ಟ್ ಆಗ್ತವೆ ಅನ್ನೋದನ್ನ ನಾವು ಫೈಂಡ್ ಮಾಡ್ಕೊಬಹುದು. ಸೊ ನಾವು ಬರಿತಾ ಹೋಗ್ತೀವಿ. ಸೊ ನಮಗೆ 3 ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ a1x b1y plus c1z into is equals to d1, a2x b2y plus c2z is equals to d2. next a3x plus b3y plus c3z is equals to d3. so these are the 3 system of equations ಕೊಟ್ಟಿದ್ದಾರೆ. ಹಾಗಾದ್ರೆ ಡೆಲ್ಟಾ is equals ನಾವೇನ್ ಬರಿತೀವಿ, ಸೊ ಡಿಟರ್ಮಿನೆಂಟ್ ಬರಿತಾ ಹೋಗ್ತೀವಿ. ಹೆಂಗೆ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಏನ ಬರ್ಕೊಳ್ತೀವಲ್ವಾ ಹೇಗೆ, ಸೊ a1, ಸೊ a1 ನಾವೇನ್ ಬರ್ತಾ ಹೋಗ್ತೀವಿ, a1 b1 c1, a2 b2 c2, a3 b3 c3 ಅಂತ ಮ್ಯಾಟ್ರಿಕ್ಸ್ ಬರ್ಕೊಳ್ತೀವಿ. ಹಾಗಾದ್ರೆ ಇದಕ್ಕೆ ನಾವೇನಾದ್ರೂ ಡಿಟರ್ಮಿನೆಂಟ್ ಬರೆದಾಗ ನೆಕ್ಸ್ಟ್ ಮಾಡ್ಕೊಂಡು ಅಲ್ಲಿ ಡೆಲ್ಟಾ ಎಕ್ಸ್ ಅಂತ ಬರಿತೀನಿ. ಸೊ ಡೆಲ್ಟಾ ಎಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಕಾಲಮ್ ಅಲ್ಲಿರುವಂತಹ ಎಲಿಮೆಂಟ್ಸ್ ನಾನು ರಿಪ್ಲೇಸ್ ಮಾಡ್ತೀನಿ ಯಾವ್ದ್ರಿಂದ, ಸೊ ಈ d1 d2 d3 ಇಂದ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಹೆಂಗೆ d1 d2 d3. ಸೊ ನಾನೇನ್ ಮಾಡ್ತೀನಿ, ಡಿಟರ್ಮಿನೆಂಟ್ ನ ಫೈಂಡ್ ಮಾಡ್ಕೊಂಡು ನಮಗೆ ಏನ್ ಬರ್ತಾ ಹೋಗ್ತದೆ, ಡೆಲ್ಟಾ ಎಕ್ಸ್ ಬರ್ತದೆ, ನಮಗೆ ಎಕ್ಸ್ ವ್ಯಾಲ್ಯೂ ಬರ್ತಾ ಹೋಗ್ತದೆ ಅಂತ ಅರ್ಥ. ಸೊ ದಿಸ್ ಇಸ್ ದ ಕ್ರಾಮರ್ಸ್ ರೂಲ್ ಅಂತ ಕೂಡ ಹೇಳ್ಬೋದು. ನಾನು ನೆಕ್ಸ್ಟ್ ಹೇಳ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕ್ರಾಮರ್ಸ್ ರೂಲ್ ಹೇಗೆ ನಾವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ. ನೆಕ್ಸ್ಟ್ ನಮಗೆ ಡೆಲ್ಟಾ ವೈ ಬೇಕು, ಏನ್ ಮಾಡ್ತಾ ಹೋಗ್ಬೇಕು, ನಾನೀಗ ಮಾಡ್ತೀನಿ ಸೆಕೆಂಡ್ ಕಾಲಮ್ ಅಲ್ಲಿರುವಂತಹ ಎಲಿಮೆಂಟ್ಸ್ ನ d1 d2 d3 ಇಂದ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ನನಗೆ ಏನ್ ಬೇಕು, ಡೆಲ್ಟಾ ಝೆಡ್ ಬೇಕು. ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ, ಅಲ್ಲಿ ಥರ್ಡ್ ಕಾಲಮ್ ಅಲ್ಲಿರುವಂತಹ ಎಲಿಮೆಂಟ್ಸ್ ನಾನು ಏನ್ ಮಾಡ್ತಾ ಹೋಗ್ತೀನಿ, d1 d2 d3 ಇಂದ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಇನ್ ಕೇಸ್ ಇಫ್ ದ ಸಿಸ್ಟಮ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗಿರ್ಬೇಕಂದ್ರೆ ಏನಿರ್ಬೇಕು, ಡೆಲ್ಟಾ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಡೆಲ್ಟಾ ಝೆಡ್ ಇಸ್ ಈಕ್ವಲ್ ಆಗಿರ್ಬೇಕು 0 ಆಗಿರ್ಬೇಕು. ಸೊ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಹೇಳ್ಬೇಕಾದ್ರೆ, ಸಿಸ್ಟಮ್ ಹ್ಯಾಸ್ ನೋ ಸೊಲ್ಯೂಷನ್, ಯಾವುದೇ ಕಾರಣಕ್ಕೆ ಸೊಲ್ಯೂಷನ್ ಇಲ್ಲ ಅಂತಂದ್ರೆ, ಇಫ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು 0 ಅಂಡ್ ಅಟ್ ಲೀಸ್ಟ್ ಎನಿ ಒನ್ ಆಫ್ ದಮ್ ದಟ್ ಇಸ್ ಡೆಲ್ಟಾ ಎಕ್ಸ್ ಆರ್ ಡೆಲ್ಟಾ ವೈ ಡೆಲ್ಟಾ ಎಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿದ್ರೆ, ಸೊ ನಾವ್ ಏನಂತ ಕನ್ಕ್ಲೂಡ್ ಮಾಡಬಹುದು, ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಕನ್ಕ್ಲೂಡ್ ಮಾಡಬಹುದು. ಗೊತ್ತಾಯ್ತಲ್ವಾ. ಸೊ ನೋಡಿ, ಇನ್ಫೈನೈಟ್ ಸೊಲ್ಯೂಷನ್ ಇದಾವೆ ಅನ್ನೋದಕ್ಕೆ ಏನಾಗಬೇಕು, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಡೆಲ್ಟಾ ಝೆಡ್ ಮತ್ತೆ ಡೆಲ್ಟಾ ಏನಾಗಿರ್ಬೇಕು, 0 ಆಗಿರ್ಬೇಕು. ಆರ್ ಸೊ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನೋಡಿ ಅಡ್ಜಾಯಿಂಟ್ ಆಫ್ ಎ ಇಂಟು ಡಿ ನ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇಲ್ಲಿ ಏನಾದ್ರು ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಡೆಲ್ಟಾ ಝೆಡ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ನಾಟ್ ಈಕ್ವಲ್ಸ್ 0 ಆಯ್ತಂದ್ರೆ, ಸೊ ವಿ ಹ್ಯಾವ್ ದ ನೋ ಸೊಲ್ಯೂಷನ್ ಫಾರ್ ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ ಗೆ. ಓಕೆನಾ. ಸೊ ರೈಟ್, ನೆಕ್ಸ್ಟ್ ಸೊ ಇನ್ ಕೇಸ್ ಏನಾದ್ರು ಲೆಟ್ p1 is approximately equals to ಏನಾಗುತ್ತೆ, a1x plus b1y c1z minus d1 ಆಗಿದೆ. ನೆಕ್ಸ್ಟ್ p2 equations ಒಂದು ತಗೊಂಡಿದ್ವಿ. ನೆಕ್ಸ್ಟ್ p3 equations ತಗೊಂಡಿದ್ದೇನೆ. then the linear equation has infinitely many solution ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ, ಒಂದು ಇಕ್ವೇಶನ್ ದಟ್ ಇಸ್ p3 ಇಕ್ವೇಶನ್ ನ ಸಮ್ ಆಲ್ಫಾ ಇಂಟು p1 ಪ್ಲಸ್ ಸಮ್ ಬೀಟಾ ಇಂಟು p2 ಅಂತ ಬರ್ಕೊಂಡ್ರೆ, ವೇರ್ ಆಲ್ಫಾ ಕಮ ಬೀಟಾ ಬಿಲಾಂಗ್ಸ್ ಟು r ಅಂತ ನಾವು ಬರ್ಲಿಕ್ಕೆ ಆಯ್ತು ಅಂತಂದ್ರೆ, ಸೊ ಅವಾಗ ನಾವೇಂತ ಕರಿತೀವಿ, ಒಂದು ಸಿಸ್ಟಮ್ಗೆ ಎಷ್ಟು ಸೊಲ್ಯೂಷನ್ಸ್ ಇದಾವೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದಾವೆ ಅಂತ ಹೇಳ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಲೀನಿಯರ್ ಇಕ್ವೇಶನ್ ದಟ್ ಇಸ್ p3 ಇಕ್ವೇಶನ್ ನ ಸೊ p1 ಮತ್ತೆ p2 ಇಕ್ವೇಶನ್ ಗಳ ಸಹಾಯದಿಂದ ನಾವ್ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿ ಸಮ್ ಆಗಿ ಅಂದ್ರೆ p3 ಆಗಿ ಎಕ್ಸ್ಪ್ರೆಸ್ ಮಾಡೋದಾಗಿದ್ರೆ, ಸೊ ಅವಾಗ ನಾವೇನಂತ ಕರಿತೀವಿ, ಆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಗೆ ಎಷ್ಟಿದಾವೆ ಅಂದ್ರೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದಾವೆ ಅಂತ ಕನ್ಕ್ಲೂಡ್ ಮಾಡಬಹುದು. ಕನ್ನಲ್ವಾ. ರೈಟ್, ನೆಕ್ಸ್ಟ್ ಒನ್, ದ ಲಾಸ್ಟ್ ಕಾನ್ಸೆಪ್ಟ್, ದ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಇನ್ ಜಾಮೆಟ್ರಿ. ಅದಲ್ವಾ ನೋಡೋಣ.
ಏನಿದೆ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಏನ್ ಅಪ್ಲಿಕೇಶನ್ಸ್ ಇದಾವೆ? ಏರಿಯಾ ಆಫ್ ಎ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ, ಏನೋ ಏರಿಯಾ ಆಫ್ ಎ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಸೊ ನಾವೇನ್ ಮಾಡ್ತಾ ಹೋಗ್ತೇವಪ್ಪ ಅಂದ್ರೆ ಡಿಟರ್ಮಿನೆಂಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ದ ಒನ್ ಆಫ್ ಅನದರ್ ಅಪ್ಲಿಕೇಶನ್ಸ್ ನಾವು ನೋಡಿದ್ವಿ. ದಿಸ್ ಇಸ್ ದ ಒನ್ ಅಪ್ಲಿಕೇಶನ್ ಯಾವುದು? ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನ ನಮಗೆ ಸೊಲ್ಯೂಷನ್ಸ್ ಫೈಂಡ್ ಮಾಡ್ಕೊಳ್ಳೋದು ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಆಸ್ ವೆಲ್ ಆಸ್ ಮ್ಯಾಟ್ರಿಸಸ್. ಹಾಗಾದ್ರೆ ಡಿಟರ್ಮಿನೆಂಟ್ಸ್ ಇಂದ ಇನ್ನೊಂದು ಅಪ್ಲಿಕೇಶನ್ಸ್ ಜಾಮೆಟ್ರಿಯಲ್ಲಿ ಏನಪ್ಪಾ ಅಂತಂದ್ರೆ ಏರಿಯಾ ಆಫ್ ಫೈಂಡ್ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಹಾಗಾದ್ರೆ ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಮಾಡ್ಕೊಳ್ಳೋದು ನೋಡಿ. ಈ ಟಾಪಿಕ್ ಇಂದ ನಿಮ್ಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಥಿಯರಿಗೆ ಇದ್ದೇ ಇರ್ತದೆ. ಮೇ ಬಿ KCET ಕೂಡ ಒಂದು ಕ್ವಶನ್ ಅವರು ಕೇಳಬಹುದು. ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಹೆಂಗಿರ್ತದೆ? ಸೊ ಆಫ್ x1 x2 x3 y1 y2 y3 1 1 1 ನಮ್ಗೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಒನ್ ಸೆಕೆಂಡ್ ಪ್ರಾಪರ್ಟಿ ಏನಿರುತ್ತದೆ? ಸೊ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ 3 ವರ್ಟಿಸಸ್ ದಟ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ಏನಾಗಿರ್ಬೇಕು? 3 ಪಾಯಿಂಟ್ಸ್ ಕೊಲಿನಿಯರ್ ಆಗಿರ್ಬೇಕು. ಕೊಲಿನಿಯರ್ ಮೈಂಡ್ಸ್ ಏನಪ್ಪಾ ಅಂದ್ರೆ ಆ 3 ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಲೈ ಆಗಿದ್ರೆ ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಈ ಪ್ರಾಪರ್ಟಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಥಿಯರಿ ಕ್ಲಾಸಲ್ಲಿ. ನೆಕ್ಸ್ಟ್ ದ ಇಕ್ವೇಶನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂಡ್ ಬಿ it is given by ಇದು ನೆನಪಿಟ್ಕೊಂಡ್ಬಿಡಿ. ಸೊ ದಟ್ ಈಸ್ ಎಕ್ಸ್ ವೈ ದಿಸ್ ಇಸ್ ಎನಿ ಆರ್ಬಿಟರಿ ಪಾಯಿಂಟ್. ನಮಗೇನಿದೆ ಒಂದು ಎ ಪಾಯಿಂಟ್ ಬಿ ಪಾಯಿಂಟ್ ಇರ್ತದೆ. ನಾವು ಲೆಟ್ ಅಸ್ ಕನ್ಸಿಡರ್ ಎನಿ ಪಾಯಿಂಟ್ ವಿಚ್ ಇಸ್ ಪಾಸಿಂಗ್ ಥ್ರೂ ದಿಸ್ ಒನ್. ಅಂದ್ರೆ ಏನಾಗುತ್ತೆ? ದ 3 ಪಾಯಿಂಟ್ಸ್ ಆರ್ ಲೈಸ್ ಆನ್ ಎ ಸೇಮ್ ಲೈನ್. ದೆನ್ ದ ಡಿಟರ್ಮಿನೆಂಟ್ ದಟ್ ಇಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ 3 ಪಾಯಿಂಟ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಸ್ ದ ಈಕ್ವೇಶನ್ ಬರ್ತಾ ಹೋಗೋದೇನೋ ಎಕ್ಸ್ ವೈ ಒನ್ ಎಕ್ಸ್ ಒನ್ ವೈ ಒನ್ ಒನ್ ಎಕ್ಸ್ ಟು ವೈ ಟು ಒನ್. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಾವೇನ್ ಫೈಂಡ್ ಮಾಡ್ಕೋಬಹುದಪ್ಪ ಅಂದ್ರೆ equation of a line passing through the point A and B ನ ಫೈಂಡ್ ಮಾಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಒನ್ ಸಮ್ ಶಾರ್ಟ್ ಕಟ್ ಮೆಥಡ್ಸ್ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ನ ಕೇಳ್ತಾ ಹೋಗಿದ್ದಾರೆ. ಸೊ ಏನಪ್ಪಾ? ಇಫ್ ARX plus BRY plus CR is equals to 0 where R is equals to 1 2 3 ಇದ್ರೆ are the sides of a triangle, then the area of a triangle is given by ಹೆಂಗಿರ್ತದೆ? delta is equals to 1 divisible by 2C1 C2 C3 into determinant of A1 B1 C1 A2 B2 C2 A3 B3 C3 ಏನಾಗುತ್ತೆ? ಇದು determinant ಪವರ್ ಆಗಿರ್ತದೆ. ಇದು ನೆನಪಿರಬೇಕು. ವೇರ್ C1 ಅಂದ್ರೆ ಏನು? ಸೊ A2 B3 ನೆಕ್ಸ್ಟ್ C1 ಬೇಕಪ್ಪ ಅಂದ್ರೆ ನಾವೇನ್ ಬೇಕು? ದಟ್ ಇಸ್ ಅ ಕೋಫ್ಯಾಕ್ಟರ್ ಫೈಂಡ್ ಮಾಡ್ಕೊಳ್ಳೋಣ. ಹೆಂಗೆ? A2 B3 A3 B2. ನೆಕ್ಸ್ಟ್ C2 ಬೇಕಂದ್ರೆ ಏನ್ ಮಾಡಬೇಕು? ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏನಾಗುತ್ತೆ? ಸೊ A3 B1 ಮೈನಸ್ ಸೊ A1 C3 ಆಗಿದೆ. ಅದೆಲ್ಲ ನಮಗೆ ನೆಕ್ಸ್ಟ್ ಏನಿದೆ? C3 ಕೇಳಿದರೆ C3 ಕೇಳಿದಾಗ ಏನ್ ಕೇಳಿದ್ರೆ A1 B2 ಬಂದಿದೆ. A1 ಸೊ A1 B2 ಮೈನಸ್ A2 B1 ಬಂದಿದೆ. ನೆನಪಿಟ್ಕೊಂಡ್ಬಿಡ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ಏನಿದೆ? ಇಫ್ 3 ಲೈನ್ಸ್ ARX plus BRY plus CR is equals to 0 that is R is equals to 1 2 3 ಆಗಿದ್ರೆ are concurrent if determinant of that one A1 B1 C1 A2 B2 C2 A3 B3 C3 is equals ಆಗುತ್ತೆ 0 ಆಗಿರ್ತದೆ. ನೆಕ್ಸ್ಟ್ ಒನ್ if ax square plus 2hxy plus by square plus 2gx plus 2fy plus c is equals 0 represents a pair of straight lines, then ಹಾಗಾದ್ರೆ ಸೊ ಅವುಗಳ ಡಿಟರ್ಮಿನೆಂಟ್ ಏನಾಗಿರ್ತದಪ್ಪ ಅಂದ್ರೆ z ಈಕ್ವಲ್ಸ್ ಆಗಿರ್ತದೆ 0 ನೇ ಆಗಿರ್ತದೆ. ಇಲ್ಲಿದೆ ನೋಡಿ. ಓಕೆನಾ? ನೆಕ್ಸ್ಟ್ ಪ್ರಾಪರ್ಟಿ ಫೋರ್ತ್ ಒನ್. ಸೊ ಏರಿಯಾ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆಫ್ ABCD with A of x1 y1 B of x2 y2 C of x3 y3 D of x4 y4 is given by ನೋಡಿ ನೆನಪಿಟ್ಕೊಂಡ್ಬಿಡಿ of determinant of x1 minus x3 x2 minus x4 next y1 minus y3 y2 minus y4. ಇದು ನಮ್ಮ JW ಗೂ ಹೆಲ್ಪ್ ಆಗುತ್ತೆ. ಓಕೆ ನೆಕ್ಸ್ಟ್ ಇಫ್ ಸೈಡ್ಸ್ ಆಫ್ ಎ ಈಕ್ವಿಲೇಟರಲ್ ಈಸ್ ಎ ಆಗಿದ್ದು ದೆನ್ ವಾಟ್ is given by x1 y1 x2 y2 x3 y3 then ಏನಾಗುತ್ತದೆ? ಸೊ determinant of x1 y1 x2 y2 x3 y3 1 2 3 is equals ಆಗುತ್ತೆ root 3 by 2 a square. This is the shortcut. Next one, the equation of a circle through 3 non-collinear points ಹಂಗಿದ್ದಾಗ ಸೊ ಏನಾಗುತ್ತೆ? ಸೊ ನೋಡಿ ದಿಸ್ ಇಸ್ ದ ಡಿಟರ್ಮಿನೆಂಟ್ ನೋಡ್ಕೋಬೇಕು. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ x y1 ನೆಕ್ಸ್ಟ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ x1 y1 1 ನೆಕ್ಸ್ಟ್ x2 ಸ್ಕ್ವೇರ್ y2 ಸ್ಕ್ವೇರ್ x2 y2 1 ನೆಕ್ಸ್ಟ್ x3 ಸ್ಕ್ವೇರ್ y3 ಸ್ಕ್ವೇರ್ x3 y3 1 ಆಗಿರ್ತದೆ. ದಟ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗಿರ್ತದೆ.
Next one, the lines a1x plus b1y plus c1 is equals to 0. Next, a2x plus b2y plus c2 is equals to 0, and a3x plus b3y plus c3 is equals to 0 are concurrent ಅಂತ ಹೇಳ್ತಾರೆ. ಕಾನ್ಕುರೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ intersects at a same point ಅಂತ ಅರ್ಥ. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇರ್ತವೆ. ಸೊ ಯಾವಾಗ, if determinant of that must be, that is a1 b1 c1, a2 b2 c2, a3 b3 c3 ಏನಾಗಿರ್ಬೇಕು, 0 ಆಗಿರ್ಬೇಕು. ಗೊತ್ತಾಗ್ತದೆ ಅಲ್ವಾ? ಸೊ ನೋಡಿ, ನಾವು ಇಲ್ಲಿವರೆಗೂ ಸೊ ಏನ್ ಮಾಡ್ತಾ ಹೋದ್ವಿ, ಎಲ್ಲಾ ಕಾನ್ಸೆಪ್ಟ್ ಮೇಲೆ ನಾವು ಸೊ ಶಾರ್ಟ್ ಕಟ್ಸ್ ಮೆಥಡ್ ಏನೇನಿದಾವೆ, ಏನೇನ್ ಪ್ರಾಪರ್ಟೀಸ್ ಇದಾವೆ, ಎಲ್ಲದನ್ನು ನೋಡ್ತಾ ಹೋದ್ವಿ, ಹೌದಲ್ವಾ? ಸೊ ನಾವು ಏನೇನ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋದ್ವಿ, ದ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕ್ಸ್ಪೆನ್ಷನ್ ಆಫ್ ದ ಡಿಟರ್ಮಿನೆಂಟ್ ಅನ್ನು ನೋಡಿದ್ವಿ, ಹೌದಲ್ವಾ? ಸೊ ಫಸ್ಟ್ ನಾವೇನ್ ನೋಡಿದ್ವಿ, ಎವಲ್ಯೂಷನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡಿದ್ವಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನ ನೋಡಿದ್ವಿ. ಆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ನಿಮಗೆ KCET ಅಲ್ಲಿ ಬರಲ್ಲ, ಸೊ JEE ಅಲ್ಲಿ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿದ್ವಿ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬೇಕಾದ್ರೆ ನಾವೇನ್ ನೋಡಿದ್ವಿ, ಮೈನರ್ ನ ನೋಡಿದ್ವಿ, ಅಗೇನ್ ಕೋ ಫ್ಯಾಕ್ಟರ್ ಅನ್ನು ನೋಡ್ಕೊಂಡ್ವಿ. ಆಮೇಲೆ ನಮಗೆ ಏನ್ ಬರ್ತಾ ಹೋಗ್ತದೆ, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ನೋಡ್ಕೊಂಡ್ವಿ, ಅಲ್ಲಿರುವಂತಹ ಪ್ರಾಪರ್ಟೀಸ್ ಅನ್ನು ನೋಡ್ಕೊಂಡ್ವಿ. ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ನೋಡ್ಕೊಂಡ್ವಿ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು, ಅದು ಇನ್ವರ್ಟಿಬಲ್ ಆಗಿರ್ಬೇಕು. ಅಗೇನ್ ಸೊ ಅಲ್ಲಿರುವಂತಹ ಕೆಲವೊಂದು ಪ್ರಾಪರ್ಟೀಸ್ ನ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಸೊ ಪ್ರಾಪರ್ಟೀಸ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ಸ್, ರೂಟ್ಸ್ ಅಂಡ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಂ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಹೌದಲ್ವಾ? ನೆಕ್ಸ್ಟ್ ಸೊ ಸಿಸ್ಟಮ್ ಆಫ್ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್. ಸೊ ಮೇ ಬಿ ಅದು ಹೋಮೋಜಿನಿಯಸ್ ಆಗಿರ್ಬೋದು ಅಥವಾ ನಾನ್ ಹೋಮೋಜಿನಿಯಸ್ ಆಗಿರ್ಬೋದು. ಹೋಮೋಜಿನಿಯಸ್ ಆಗಿದ್ದಾಗ ಹೆಂಗ್ ಸೊಲ್ಯೂಷನ್ ಸಿಗ್ತವೆ, ನಾನ್ ಹೋಮೋಜಿನಿಯಸ್ ಇದ್ದಾಗ ಹೆಂಗ್ ಸೊಲ್ಯೂಷನ್ ಸಿಗ್ತವೆ ಅಂತ ಡಿಸ್ಕಸ್ ಮಾಡಿದ್ವಿ, ಅಲ್ವಾ? ಸೊ ನೆಕ್ಸ್ಟ್ ಲಾಸ್ಟ್ ನಾವೇನ್ ನೋಡಿದ್ವಿ, ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ ಇನ್ ಜಾಮೆಟ್ರಿ ನೋಡಿದ್ವಿ. ಸೊ ನೋಡಿ, ಫಸ್ಟ್ ಏನಾಗಿದೆ, ಸೊ ದಿಸ್ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಈಕ್ವೇಶನ್ ಇಸ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಫ್ರಮ್ ಬೋತ್ ಮ್ಯಾಟ್ರಿಕ್ಸ್ ಅಂಡ್ ಆಸ್ ವೆಲ್ ಆಸ್ ಡಿಟರ್ಮಿನೆಂಟ್ಸ್. ಸೊ ಇದು ಏನಾಯ್ತಪ್ಪ, ಪ್ಯೂರ್ಲಿ ಡಿಟರ್ಮಿನೆಂಟ್ ಇನ್ ಜಾಮೆಟ್ರಿಯಲ್ಲಿ ಏನ್ ಯೂಸ್ ಇದೆ, ವಾಟ್ ಇಸ್ ಅಪ್ಲಿಕೇಶನ್ಸ್ ಅನ್ನೋದು ನಾವೇನ್ ನೋಡಿದ್ವಿ, ಟಾಪಿಕ್ಸ್ ಆಮೇಲೆ ನೋಡಿದ್ವಿ. ಸೊ ದೀಸ್ ಆರ್ ಆಲ್ ದಿ ಟಾಪಿಕ್ಸ್ ಸೊ ವಿ ಡಿಸ್ಕಸ್ ಟುಡೇ. ಎಲ್ಲಾ ಟಾಪಿಕ್ಸ್ ನಾವೇನ್ ನೋಡ್ತಾ ಹೋದ್ವಿ, ಪ್ರಾಪರ್ಟೀಸ್ ನೋಡ್ತಾ ಹೋದ್ವಿ, ನಮಗೆ ಶಾರ್ಟ್ ಕಟ್ಸ್ ಮೆಥಡ್ಸ್ ಅನ್ನ ನೋಡ್ತಾ ಹೋದ್ವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಸೊ ನಾವೇನ್ ಮಾಡ್ತಾ ಹೋಗೋಣ, ಸೊ ಈ ಎಲ್ಲಾ ಪ್ರಾಪರ್ಟೀಸ್ ಮೇಲೆ, ಈ ಎಲ್ಲಾ ಟಾಪಿಕ್ಸ್ ಮೇಲೆ ಲೆವೆಲ್ 1 ಲೆವೆಲ್ 2 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು ಅಂಡ್ ಗುಡ್ ನೈಟ್.